ಇದೆ. ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾ ಇದ್ದಾರೆ. ಹೂ ಆರ್ ಯು? ಅದು ನನಗೀಗ್ಲೇ ಎಲ್ಲ ಸತ್ಯನೂ ಗೊತ್ತಾಗ್ಬೇಕು. ಜೆಸ್ಸಿ, ನಂದೇನಿದೆ ತಪ್ಪು? ಯು ಶುಡ್ ಲೀವ್ ಅಸ್. ಓಕೆ ಜೆಸ್ಸಿ, ನಾನು ಹೇಳೋದ್ ಕೇಳು. ಜೆಸ್ಸಿ, ಜೆಸ್ಸಿ ಕೂಲ್. ಜೆಸ್ಸಿ, ಜೆಸ್ಸಿ, ಜೆಸ್ಸಿ ನಿಂತ್ಕೋ. ಮೇಜರ್ ಅಂಕಲ್ ಬಂದು ಕೇಳಿದ್ರೆ ನೀನು ನಿಜ ಹೇಳೋದು ಬೇಡ ಅಂತ ಹೇಳ್ತಿರ್ತಾನೆ. ನಾನ್ ಯಾರು ಅಂತ ಗೊತ್ತಾಗ್ಬೇಕಾ? ಏನು ಮಾಡ್ತಾ ಇದ್ಯಾ? ಸರ್, ನ್ಯೂಸ್ ಪೇಪರ್ ಬಿಲ್. ಸರ್, ಹ್ಯಾಪಿ ನ್ಯೂ ಇಯರ್ ಸರ್.
ನನ್ ಚಿನ್ನು ಮರಿ ಅಮ್ಮ ಬಾ 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 ನನ್ ಮುದ್ದು ಅಜ್ಜಿ ಎಲ್ಲಿ ಹೋಗಿದ್ದಾರೆ? ಕಾಡಿಗೆ ಹೋಗಿದ್ದಾರೆ. ಹೇಳ್ಬಿಟ್ಟು ಹೋದ್ರ ನಿಂಗೆ? ಸರಿ, ನೀನ್ ಆಟಾಡ್ಕೋ. ಲಕ್ಷ್ಮಿ ಮೇಡಮ್ ನೋಡ್ಬೇಕಿತ್ತು. ಅಲ್ಲಿ ಆಫೀಸ್ನಲ್ಲಿ ಸೈನ್ ಮಾಡ್ಬಿಟ್ಟು ಹೋಗಿ. ಸರ್, ಮೇಡಮ್ ಬರ್ತಿದೆ, ಸ್ವಲ್ಪ ಈ ಕಡೆ ಬನ್ನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಇವತ್ತೇನೇನು ಪ್ರೋಗ್ರಾಮ್? ಫ್ಯಾಕ್ಟ್ರಿ ಇನ್ಸ್ಪೆಕ್ಷನ್ ಹೋಗಬೇಕು, ಲೀಗಲ್ ಅಡ್ವೈಸರ್ ಜೊತೆ ಮಾತಾಡಬೇಕು ಅಂಡ್ ಜಾಬ್ ಇಂಟರ್ವ್ಯೂ. ಓಕೆ. ಮ್ಯಾಮ್, ಇಂಟರ್ವ್ಯೂ ಲಿಸ್ಟ್. ಓಕೆ, ಸೆಂಡ್ ದೆಮ್. ಯೆಸ್ ಮ್ಯಾಮ್. ಅರುಣ್ ಕುಮಾರ್. ಹೆಸರು? ಮೇಡಮ್, ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ನನ್ನ ಹೆಸರು ಹರಿಣಿ ಮೇಡಮ್. ಲಕ್ಷ್ಮಿ, BSc ಕೆಮಿಸ್ಟ್ರಿ. BA ಎಕನಾಮಿಕ್ಸ್. BSc ಅಗ್ರಿ ಮ್ಯಾಮ್. ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ? 7 years ಎಕ್ಸ್ಪೀರಿಯನ್ಸ್. ಕಣ್ಣನ್ ದೇವನಲ್ಲಿ ವರ್ಕ್ ಮಾಡಿದ್ದೀನಿ. ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಟೈಮ್ ಲಿಮಿಟ್ ಇಲ್ಲದೆ ವರ್ಕ್ ಮಾಡಕ್ಕೆ ರೆಡಿ ಇದ್ದೀನಿ. ಯಾವ ಸೆಕ್ಷನ್ ಆದ್ರೂ ಪರವಾಗಿಲ್ಲ ಮೇಡಮ್. I'll put my maximum effort. ರೂಪಾ, ಸ್ವಲ್ಪ ಮಗು ಹೇಳ್ಕೊಡ್ತೀರಾ? ಹಲೋ ಕೃಷ್ಣ, ಹೊರಟ? ಹಾಯ್ ಪುಟ್ಟ, ಏನ್ ಬೇಕು ನಿನಗೆ? ನನ್ನ ಹೆಸರು ರೂಪಾ. ನಾನು MBA ಮಾಡ್ಕೊಂಡಿದ್ದೀನಿ. ಇದೇ ಊರು. ನನ್ನ ಹಸ್ಬೆಂಡ್ ಆಕ್ಸಿಡೆಂಟಲ್ಲಿ ತೀರ್ ಹೋದ್ರು. ನಾನ್ ಕೆಲ್ಸಕ್ಕೆ ಹೋದ್ರೇನೆ ನನ್ ಮಗುನ ನೋಡ್ಕೊಳಕ್ಕಾಗೋದು. ಅದಕ್ಕೋಸ್ಕರ ಈ ಜಾಬ್ಗೆ ಅಪ್ಲೈ ಮಾಡಿದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ ಅದ್ರಲ್ಲಿದೆ.
ಮಿಸ್ಟರ್ ಅರವಿಂದ್, ಪ್ಲೀಸ್ ಕಮ್. ಹಾಯ್, ಐ ಆಮ್ ಅರವಿಂದ್. ಮುಂಬೈ. ಏನ್ ಓದಿದ್ದೀರಾ? MS ಇನ್ ಹ್ಯೂಮನ್ ರಿಸೋರ್ಸಸ್, ಹಾರ್ವರ್ಡ್ ಯೂನಿವರ್ಸಿಟಿ. ಓ, ನೋಡ್ದೆ. ಬೇರೆಯವ್ರಿಗಿಲ್ದೇ ಇರೋ ಅಕ್ರೆ ನಿಮ್ಮಲ್ಲಿ ತುಂಬಾನೇ ಇದೆ. ಅರವಿಂದ್, ಆಕ್ಚುಲಿ ನಿಮ್ ನೇಮ್ ಲಿಸ್ಟಲ್ಲೇ ಇಲ್ವಲ್ಲ. ಕ್ಯಾನ್ ಐ ಸಿ ಯು ಫೈಲ್? ಫೈಲಾ? ಯಾವ ಫೈಲು? ಫೈಲ್ ಇಲ್ದೆ ಇಂಟರ್ವ್ಯೂಗ್ ಬಂದಿದ್ದೀರಾ? ಇಂಟರ್ವ್ಯೂವಾ? ಜೋಕ್ ಮಾಡ್ತಿದ್ದೀರಾ? ನೀವೇ ಅಲ್ವಾ ಲಕ್ಷ್ಮಿ? ಹೌದು. ನಾನಿಲ್ಲಿ ಹೆಣ್ಣೋಡಕ್ ಬಂದಿರೋದು. ವಾಟ್? ನಾನ್ ಯಾರು ಅಂತ ಗೊತ್ತಾ? ತಿಳ್ಕೊಂಡೇ ಬಂದಿದ್ದೀನಿ. 1400 ಎಕರೆ ಎಸ್ಟೇಟಲ್ಲಿ 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ವರ್ಷಕ್ಕೆ 18 ಲಕ್ಷ ಕೆಜಿ ಟೀ ಪ್ರೊಡಕ್ಷನ್, ಫ್ಯಾಕ್ಟರಿ, ಕಂಪನಿ, ಎಸ್ಟೇಟ್, 3ಕ್ಕೂ ಚೇರ್ಪರ್ಸನ್ ನೀವೇನೆ. 2018ರಲ್ಲಿ ಬೆಸ್ಟ್ ಬಿಸ್ನೆಸ್ ವುಮೆನ್ ಆಫ್ ದಿ ಇಯರ್ ಅವಾರ್ಡ್ ಬಿಸ್ನೆಸ್ ಟುಡೇ ಮ್ಯಾಗಝೀನ್ ಅಲ್ಲಿ ನಿಮ್ಗೇನೆ ಕೊಟ್ಟಿರೋದು. 120 ವರ್ಷದ ನಿಮ್ಮ ಪಾರಂಪರಿಕ ಸ್ವತ್ತಿಗೆ ನೀವೇ ಯಜಮಾನಿ. ನಿಮ್ಮ ನೆಟ್ ಆಸೆಟ್ 968 crores. ಆದ್ರೆ ಇಷ್ಟಿದ್ರೂನು ನಿಮ್ಮ ಲೈಫಲ್ಲಿ ಒಂದೇ ನೋವು. 2 ವರ್ಷದ ಹಿಂದೆ ನಿಮ್ಮ ಹಸ್ಬೆಂಡ್ ತೀರ್ಕೊಂಡ್ರು. ಈಗೀಗಷ್ಟೇ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಇಷ್ಟೊಂದು ಚೆನ್ನಾಗಿ ಓದ್ಕೊಂಡಿರೋ, ಸುಂದರವಾಗಿರೋ ಸಿಂಗಲ್ ಮದರ್ಗೆ ಹುಡುಗ ಬೇಕು ಅನ್ನೋದು ಗೊತ್ತಾಗಿ ಅಪ್ಲೈ ಮಾಡಿದೆ. ಪರ್ಸನಲ್ ಇಂಟ್ರಾಕ್ಷನ್ ಬರಕ್ ಹೇಳಿದಕ್ಕೆ ನಾನಿಲ್ಲಿ ಬಂದೆ. ಅಷ್ಟು ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನೀವು ಕಳ್ಸಿರೋ ಇನ್ವಿಟೇಷನ್ ಮೇಲ್ ನೋಡಿ. ಸಾರಿ ಮಿಸ್ಟರ್ ಅರವಿಂದ್, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಮ್ಯಾನೇಜರ್ ಇಂಟರ್ವ್ಯೂಗ್ ಬಂದಿದ್ದೀರಾ ಅಂತ ಹೇಳಿ. ಹೌದು, ಮ್ಯಾನೇಜರ್ ಇಂಟರ್ವ್ಯೂಗೆ ಬಂದಿರೋದು ಅಂತ ನನಗೆ ಗೊತ್ತಿಲ್ಲದೆ ನಮ್ಮ ಮನೇಲಿ ಯಾರೋ ಕೊಟ್ಟಿರೋ ಆಡ್ ಆಗಿರ್ಬೋದು. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನಿಮ್ಮನ್ನ ಅನಾವಶ್ಯಕವಾಗಿ ಕಾಯಿಸಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಫಾರ್ ಇಟ್. ಜೇಸಿ, ಎಸ್ ಮ್ಯಾಮ್. ಬಂದ್ ಹೋಗಿದ್ದಕ್ಕೆ ಟೋಟಲ್ ಎಕ್ಸ್ಪೆನ್ಸಸ್ ಏನು ಅಂತ ನೋಡ್ಕೊಂಡು ಇವ್ರು ಕೊಟ್ಟು. ಓಕೆ ಮ್ಯಾಮ್. ದುಡ್ಡು ಕೊಟ್ಟು ನೀವು ದೊಡ್ಡ ಮನುಷ್ಯರು ಅಂತ ತೋರ್ಸ್ಕೊತಿದ್ದೀರಾ? ಅಯ್ಯಯ್ಯೋ, ಹಾಗಲ್ಲ. ಮತ್ತಿನ್ ಹೇಗೆ? ಮಾಡಿರೋ ತಪ್ಪನ್ನು ದುಡ್ಡಲ್ಲಿ ಸರಿ ಮಾಡ್ಬೋದು ಅನ್ನೋ ಅಹಂಕಾರ. ಹಾಗಲ್ಲ. ಹಾಗೇನೆ. ನಿಮಗೆ ನಿಜವಾಗ್ಲೂ ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಹೊರಗಡೆ ಒಂದ್ ಮಗುನ ಹಿಡ್ಕೊಂಡು ಕೂತಿದಾರಲ್ವಾ, ರೂಪಾ. ಹಾ, ರೂಪಾ. ಅವ್ರಿಗೆ ಈ ಕೆಲಸ ಕೊಡಿ. ನೀವು ಹುಡುಕ್ತಾ ಇರೋ ಎಲ್ಲಾ ಕ್ವಾಲಿಟೀಸ್ ಅವರಲ್ಲಿದೆ. ಅದು ಮಾತ್ರ ಅಲ್ಲದೆ ಶೀಸ್ ಅ ವಿಡೋ ಅಂಡ್ ಅ ಸಿಂಗಲ್ ಮದರ್. ಐ ಥಿಂಕ್ ಶಿ ರೈಟ್ಲಿ ಡಿಸರ್ವ್ಸ್ ಇಟ್. ಡೆಫಿನೆಟ್ಲಿ. ಥ್ಯಾಂಕ್ ಯು. ಮ್ಯಾಟ್ರಿಮೋನಿಯಲ್ ಆಡ್ ಕೊಟ್ಟೆ. ಯಾರೊಬ್ಬ ಇಂಟರ್ವ್ಯೂಗ್ ಬಂದ ಅನ್ಕೊಂಡ್ರೆ ಹೆಣ್ಣೋಡಕ್ ಬಂದಿದ್ದೀನಿ ಅಂತ ಹೇಳ್ದ. ನನಗೆಷ್ಟು ಮರ್ಯಾದೆ ಹೋಯ್ತು ಗೊತ್ತಾ? ಛೇ, ಅದ್ರಲ್ಲಿ ಮರ್ಯಾದೆ ಹೋಗೋದೇನಿದೆ? ಹೈಟ್ 5'10", ವಿ ಶೇಪ್ ಬಾಡಿ, ಬ್ರೌನ್ ಐಸ್, ಝೋಡಿಯಾಕ್ ಸೈನ್ ಲಿಯೋ, ಒಳ್ಳೆ ಮೈಕಟ್ಟು, ಮಾಡೆಲ್ ತರ ಇದಾನೆ. ಅದಕ್ಕೆ ಬರಕ್ ಹೇಳ್ದೆ. ಇಷ್ಟ ಆದ್ರೆ ಮದ್ವೆ ಮಾಡ್ಕೋ. ಅಶೋಕ್ ಸ್ಥಾನದಲ್ಲಿ ಇನ್ನೊಬ್ನ? ನೋ ಚಾನ್ಸ್. ಲಾಜಿಕ್ ಆಗಿ ಯೋಚನೆ ಮಾಡು. ನಾನ್ ಮದ್ವೆ ಆದ್ಮೇಲೆ ನಾನ್ ಸಿದ್ದು ಜೊತೆ ಸ್ಟೇಟ್ಸ್ಗೆ ಹೋಗ್ಬಿಡ್ತೀನಿ. ಆಗ ನೀನ್ ಮಾತ್ರ ಒಂಟಿಯಾಗಿ ಪಾಪು ಜೊತೆ ಊಹೆ ಮಾಡೋದಕ್ಕಾಗಲ್ಲ. ನಿನ್ಗಿನ್ನು ಬದುಕಿದೆ ಅಕ್ಕ, ನಿನ್ಗೇನ್ ವಯಸ್ಸಾಗಿಲ್ಲ. ಅಳಕ್ಕೆ ನಗಕ್ಕೆ ನಿನ್ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ನಿನ್ಗೊಂದ್ ಜೊತೆ ಬೇಕು ಅಕ್ಕ. ಅರವಿಂದ್ ನಿಮ್ಮಿಬ್ಬರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಂಬಿಕೆ ಇದೆ ಅಕ್ಕ. ನನ್ ಮಾತ್ ಕೇಳು ಲಕ್ಷ್ಮಿ, ಪ್ಲೀಸ್. ಅದ್ ಬಿಡು, ಪುಟ್ಟಿಯಲ್ಲಿ Tigers have become icons of beauty, power, and the importance of conservation. Tigers have evolved into 6 subspecies. The tiger's evolution. ನನ್ ಮುದ್ದು ಕಂದ, ಕಲರ್ ಆಗಿ ತುಂಬಾ ಸುಂದರವಾಗಿದ್ಯಲ್ಲ. ಇದನ್ನ ಈ ಕಡೆ ಹಾಕಲ್ವಾ? ಹಾ.
ಪ್ಲಾನ್ ವರ್ಕೌಟ್ ಆಗಿಲ್ಲ. ಇಡಿಯಟ್, ಇದನ್ ಹೇಳಕ್ ನಾಚಿಕೆ ಆಗಲ್ವಾ ನಿನ್ಗೆ? ವೆಯ್ಟ್, ಪ್ಲಾನ್ ಎ ಫೇಲ್ ಆದ್ರೆ ಏನಂತೆ? ನನ್ನ ಹತ್ರ ಪ್ಲಾನ್ ಬಿ ಇದೆ. ಲುಕ್, ನೀನಾ ಫ್ಯಾಕ್ಟ್ರಿನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತೀಯೋ ಅಥವಾ ಅವಳು ಡ್ರೈವರ್ ಆಗಿ ಕೆಲಸ ಮಾಡ್ತೀಯೋ, ಐ ಡೋಂಟ್ ಕೇರ್. ಆದಷ್ಟು ಬೇಗ ಲಕ್ಷ್ಮಿಗೆ ನೀನು ಹತ್ರ ಆಗ್ಬೇಕು. ನಾನ್ ಹೇಳಿದ್ದು ನಡಿಬೇಕು, ಇಲ್ಲ ಅಂದ್ರೆ ಜೀವನ ಪೂರ್ತಿ ಕೊರಕ್ತ್ಯಾ. ಗಾಟ್ ಇಟ್? ಎಲ್ರೂ ಹೋಗಿ ಬಚ್ಚಿಟ್ಕೋಬೇಕು. ಓಕೆ, ಡೋಂಟ್ ಕಮ್ ಔಟ್. ಸರಿ ಓಕೆ ಸರಿ. ಓಕೆ, ರೆಡಿನಾ? ಕಣ್ಮುಚ್ಚಣ್ಣ ಈಗ. 1 2 3 4 5. Now open your eyes. Go. ಹಲೋ, ಐ ಎಸ್. ನಾನ್ ನೋಡ್ಲಿಲ್ಲ. ಏನಾಯ್ತಕ್ಕ? ಮ್ಯಾಮ್, ಇಲ್ಲೇ ಆಡ್ತಿದ್ಲಲ್ಲ. ಅಯ್ಯೋ, ಯಾರ್ದೋ ಮಗು ನೀರೊಳಗೆ ಬಿದ್ದೋಗಿದೆ. ಭಯ ಪಡಬೇಡಿ, ಡಾಕ್ಟರ್ ನೋಡ್ತಾ ಇದ್ದಾರೆ, ಏನೂ ಆಗಲ್ಲ, ಧೈರ್ಯವಾಗಿರಿ. ಡಾಕ್ಟರ್, ಮಗು ಹೇಗಿದೆ? Is she all right? Don't worry. She is out of danger now. Thank you, doctor. ಹಲೋ. ಹಾಯ್. ನಿಮಗೆ ಹೇಗೆ ಥ್ಯಾಂಕ್ ಯು ಹೇಳಬೇಕು ಗೊತ್ತಾಗ್ತಿಲ್ಲ. ನೀವು ಉಳಿಸಿರೋದು 1 ಜೀವ ಅಲ್ಲ, 2 ಜೀವ ಉಳಿಸಿದ್ದೀರಾ. ಇದು ನನ್ನ ಲೈಫಲ್ಲೇ ಮರೆಯಲ್ಲ. ಹೌದು, ನೀವಿನ್ನೂ ಊರಿಗೆ ಹೋಗ್ಲಿಲ್ವಾ? ಮ್ಯಾಟ್ರಿಮನಿ ಸೈಟಲ್ಲಿ ನಿಮ್ಮನ್ನು ನೋಡಿದೆ. ನೋಡಿದ ತಕ್ಷಣ ನೀವು ನನಗಿಷ್ಟ ಆದ್ರಿ. ಎಷ್ಟೋ ಜನ ಹೇಳಿದ್ರು ನನಗೆ ಮದುವೆನೇ ಬೇಡ ಅಂತ ಇದ್ದೆ. ನನ್ನ ಅಮ್ಮನ ಕಡೆ ಆಸೆ ನಾನು ಮದುವೆ ಆಗಿ ಸೆಟ್ಲ್ ಆಗಬೇಕು ಅಂತ. ಅದೇ ನಡೀಲಿಲ್ಲ. ಸರಿ, ಈ ಊರಲ್ಲಿ 2 ದಿನ ಇರೋಣ ಅಂದ್ಕೊಂಡೆ. ಊಟಿಯ ಈ ಪ್ರಕೃತಿ ಸೌಂದರ್ಯ, ನನಗೂ ಒಂದು ಚೇಂಜ್ ಓವರ್ ಬೇಕಿತ್ತು. ಇಲ್ಲೇ ಒಂದು ಕೆಲಸ ಹುಡ್ಕೊಂಡು ಇದ್ದು ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕೆ ಅಲ್ಲಿ ಇಲ್ಲಿ ಹುಡುಕ್ಬೇಕು? ನನ್ನ ಫ್ಯಾಕ್ಟ್ರಿಯಲ್ಲೇ ಒಂದು ಮ್ಯಾನೇಜರ್ ಪೋಸ್ಟ್ ಇದೆ, ನಿಮ್ಗೆ ಅದನ್ನ ಕೊಡ್ತೀನಿ. ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ ಅಲ್ಲೇ ನೀವು ಉಳ್ಕೋಬಹುದು. ಆದ್ರೆ ಒಂದು ವಿಷಯ, ನಿಮ್ ಕ್ವಾಲಿಫಿಕೇಶನ್ಗೆ ತಕ್ಕ ಕೆಲಸ ಅಲ್ಲ. ಯೋಚನೆ ಮಾಡಿ ಹೇಳಿ. ಇದ್ರಲ್ಲಿ ಯೋಚನೆ ಮಾಡಕ್ಕೇನಿದೆ? ಅಲ್ಲಿ ಅಕ್ಸೆಪ್ಟ್ ಇಟ್. ಇರೋಷ್ಟು ದಿನ ನಿಯತ್ತಾಗಿರ್ತೀನಿ, ಚೆನ್ನಾಗೂ ನೋಡ್ಕೋತೀನಿ. ಹಾ, ಫ್ಯಾಕ್ಟ್ರಿ ನೋಡ್ಕೋತೀನಿ ಅಂದಿದ್ರಿ. ಹೀಸ್ ಮಿಸ್ಟರ್ ಅರವಿಂದ್. ಕೆಲವ್ರ ಹತ್ರ ಕ್ವಾಲಿಫಿಕೇಶನ್ಸ್ ಇರುತ್ತೆ, ಇನ್ ಕೆಲವ್ರ ಹತ್ರ ಸಿನ್ಸಿಯಾರಿಟಿ ಇರುತ್ತೆ. ಆದ್ರೆ ಎಲ್ಲೋ ಒಂದಿಷ್ಟು ಜನರಲ್ಲಿ ಮಾತ್ರ ಹ್ಯುಮ್ಯಾನಿಟಿ ಇರುತ್ತೆ. ಇವ್ರಿಗೆ ಅದ್ 3 ಇದೆ. ಅದಕ್ಕೆ ಇವ್ರನ್ನ ಇಲ್ಲಿ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಎವ್ರಿವನ್, ಪ್ಲೀಸ್ ಎಕ್ಸ್ಟೆಂಡ್ ಯೋರ್ ಮ್ಯಾಕ್ಸಿಮಮ್ ಕೋಆಪರೇಷನ್. ಓಕೆ? Yes, ma'am. ಥ್ಯಾಂಕ್ ಯು. ಯು ಕ್ಯಾನ್ ಗೆಟ್ ಬ್ಯಾಕ್ ಟು ವರ್ಕ್. Yes, ma'am.
ಶೀಸ್ ಡೇಸಿ, ಮೈ ಸೆಕ್ರೆಟರಿ. ಹಾಯ್ ಸರ್. Hi. ಮೇಡಮ್, ಸರ್ ಹತ್ರ ಅವ್ರ ಸರ್ಟಿಫಿಕೇಟ್ ಮತ್ತೆ ಡೀಟೇಲ್ಸ್ ತಗೊಳ್ಳೋಣವಾ? ಸಾರಿ, ನಾನು ಜಾಬ್ ಇಂಟೆನ್ಷನಿಂದ ಇಲ್ಲಿ ಬಂದಿಲ್ಲ. ಬೇಕು ಅಂದ್ರೆ ಒಂದು 10 ದಿನ ಟೈಮ್ ಕೊಡಿ, ಎಲ್ಲ ತಂದ್ಕೊಟ್ಟು ಜಾಯ್ನ್ ಆಗ್ತೀನಿ. ನೋ, ಅದೆಲ್ಲ ಬರೀ ಫಾರ್ಮಾಲಿಟೀಸ್ ಅಷ್ಟೇ. ದಟ್ಸ್ ಓಕೆ, ನೋ ನೀಡ್. ಡೇಸಿ, ಶೋ ಹಿಮ್ ಹಿಸ್ ಎಸ್ ಕ್ಯಾಬಿನ್. ಮ್ಯಾಮ್. ಥ್ಯಾಂಕ್ ಯು. ಹೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾನು ಇಲ್ಲಿ ಹೇಗೆ? ನೀನ್ ಯಾರು? ಐ ಆಮ್ ಸುಭದ್ರ. ಭಯ ಪಡ್ಬೇಡಿ, ನೀವು ಭದ್ರವಾಗೇ ಇದ್ದೀರಾ. ನಿಮ್ಮ ಹೆಸರು? ನಾನು ಅರವಿಂದ್. ಅರವಿಂದ್, ರೋಡ್ ಆಕ್ಸಿಡೆಂಟ್ ಅಲ್ಲಿ ಪೆಟ್ಟಾಗಿ ನೀವು ಪ್ರಜ್ಞೆ ತಪ್ಪಿದ್ರಿ. ಆ ಟೈಮಲ್ಲಿ ಕೋಇನ್ಸಿಡೆಂಟ್ ಆಗಿ ನಾನಲ್ಲಿ ಬಂದಾಗ ನಿಮ್ಮನ್ನು ಕಾಪಾಡ್ದೆ. ಆದ್ರೆ ಆ ಕ್ಯಾಬ್ ಡ್ರೈವರ್ ಸ್ಪಾಟೆಡ್. ಅಲ್ಲಿ ಹುಡುಕ್ ನೋಡಿದಾಗ ನಿಮ್ ಬಗ್ಗೆ ಯಾವ ಡೀಟೇಲ್ಸು ಸಿಗ್ಲಿಲ್ಲ. ಸೂಟ್ ಕೇಸ್ ಮಾತ್ರ ಓಪನ್ ಆಗಿ ಬಿದ್ದಿತ್ತು. ಅದರಲ್ಲಿ ತುಂಬಾ ದುಡ್ಡು, ಜುವೆಲ್ಸ್ ಎಲ್ಲ ಇತ್ತು. ಪೊಲೀಸ್ ಹತ್ರನೋ ಹಾಸ್ಪಿಟಲ್ಗೋ ಹೋಗೋದ್ಕಿಂತ ನನ್ನ ಮನೆನೇ ಸೇಫ್ ಅಂತ ಅನಿಸ್ತು. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಕೈಲಾಗಿದ್ದ ಮೆಡಿಕಲ್ ಅಸಿಸ್ಟೆನ್ಸ್ ಮಾಡಿದ್ದೀನಿ. ಡೋಂಟ್ ವರಿ, ಐ ವಾಸ್ ಅ ಮೆಡಿಕಲ್ ಸ್ಟೂಡೆಂಟ್. ಯು ನೋ ಸಮಥಿಂಗ್? ನೀವು ಇಲ್ಲಿಗೆ ಬಂದು 12 ದಿನಗಳಾಯ್ತು. ಬಟ್ ನಾವ್ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ತುಂಬಾ ಥ್ಯಾಂಕ್ಸ್. ನೀವು ಮಾಡಿದ್ದೆ ಸರಿ. ನಿಮ್ಮ ಹೆಲ್ಪನ್ನು ಯಾವತ್ತೂ ಮರೆಯಲ್ಲ. ಐ ನೀಡ್ ಟು ಗೆಟ್ ರೆಸ್ಟ್. ಪ್ಲೀಸ್. ಥ್ಯಾಂಕ್ ಯು. ಅರವಿಂದ್, ನಿಮ್ ಹಣ ಮತ್ತೆ ಜ್ಯುವೆಲ್ಸ್ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಾವಿನಂಚಲಿದ್ ನನಗೆ ಯಾರು ಅಂತಾನೆ ಗೊತ್ತಿಲ್ದಿರೋ ನೀವು ಕಾಪಾಡಿ ಇಷ್ಟೊಂದ್ ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ ಬಗ್ಗೆ ಸಂದೇಹ ಪಡಕ್ಕಾಗತ್ತಾ? ಎಲ್ಲ ಸರಿಯಾಗೇ ಇರುತ್ತೆ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಅರವಿಂದ್, ಹೊರಗೆ ಹೋಗ್ತಾ ಇದೆಯಲ್ವಾ? ಪೊಲೀಸ್ ಹಿಡಿದ್ರೆ ಏನ್ ಮಾಡ್ತೀಯಾ? ಪೊಲೀಸ್ ನನ್ನ ಯಾಕೆ ಹಿಡಿತಾರೆ? ಜಗತ್ತೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ನೀನ್ ಮಾತ್ರ ನಿನ್ ಫ್ಯಾಮಿಲಿನ ಕೊಲ್ತಾ ಇದ್ದೆ. ಕೊಲೆ ಮಾಡ್ದವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಟು ಪದ್ಮಶ್ರೀ ಅವಾರ್ಡ್ ಕೊಡ್ತಾರೆ ಅನ್ಕೊಂಡ್ಯಾ? ನೀವು ನನ್ನ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಿದ್ದೀರಾ. ಹಾಗೆ ಹೇಳ್ತೀಯ ಕಂದ? ಸ್ವಲ್ಪ ಕರ್ಟನ್ನ ತೆಗೆದು ನೋಡು. ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ಯಲ್ಲ, ನಿನ್ ಮನೆನೆ. 2 ವರ್ಷದಿಂದ ನಾನ್ ನಿನ್ ಪಕ್ಕದ ಮನೆ ಅವಳೆ. ನಿನ್ ವೈಫ್ ಜೆಸ್ಸಿ, ಮಕ್ಕಳು ಎಲ್ಲರೂ ನನಗ್ ಸ್ವಲ್ಪ ಪರಿಚಯನೇ. ಜೆಸ್ಸಿನ ಒಂದಿನ ಶಾಪಿಂಗ್ ಮಾಲಲ್ಲಿ ನೋಡುವಾಗ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡೆ ಅಂತ ಹೇಳಿ ನಿನ್ ಫೋಟೋನ ತೋರಿಸಿದ್ಲು. ನೀನ್ ಹ್ಯಾಂಡಿಕ್ಯಾಪ್ಡ್ ಆದ್ರೆ ತುಂಬಾ ಒಳ್ಳೆಯವರು ಅಂತ ಹೇಳಿದ್ಲು. ಅವಾಗ ಒಂದಿನ ಟೆರೆಸ್ ಅಲ್ಲಿ ನೀನ್ ಒಬ್ನೇ ಇರುವಾಗ ನಾರ್ಮಲ್ ಆಗಿ ನಡೀತಾ ಇದ್ದಿದ್ದನ್ನ ನೋಡ್ದೆ. ನಿನ್ ಫ್ಯಾಮಿಲಿ ಜೊತೆ ನೀನ್ ಯಾಕೆ ಹ್ಯಾಂಡಿಕ್ಯಾಪ್ ತರ ನಡ್ಕೋಬೇಕು? ದಾಟ್ಸ್ ಒನ್. ಮೊದಲನೇ ಸಲ ನನಗ್ ನಿನ್ ಮೇಲೆ ಡೌಟ್ ಬಂತು. ನೀನೇನೋ ತಪ್ಪು ಮಾಡಕ್ ಹೊರಟಿದ್ಯಾ ಅಂತ ಅನ್ಕೊಂಡೆ. ಅವಾಗ್ಲಿಂದ 24/7 ನಿನ್ನ ಫಾಲೋ ಮಾಡ್ತಾ ಇದ್ದೆ. ನಾನು ಅನ್ಕೊಂಡ ಹಾಗೇನೆ 31st ನೈಟು ನೀನ್ ದೊಡ್ಡ ತಪ್ಪು ಮಾಡ್ದೆ. ನಿನ್ ಫ್ಲಾಶ್ ಬ್ಯಾಕ್ ಬಗ್ಗೆ ಎಲ್ಲ ನನಗ್ ಬೇಕಾಗಿಲ್ಲ.
ನೀನ್ ಮಾಡಿದ್ದನ್ ನೋಡಿದ್ರೆ ಹೊಸ್ದಾಗ್ ಕೊಲೆ ಮಾಡ್ದವ್ರ ತರ ಕಾಣಿಸ್ಲಿಲ್ಲ, ಪ್ರೊಫೆಷನಲ್ ಕೊಲೆಗಾರನ್ ತರ ಕಾಣ್ತೀಯ. ನಾನ್ ಇಮಿಡಿಯೇಟ್ ಆಗಿ ಪೊಲೀಸ್ ಹತ್ರ ಹೋಗಿ ಹೇಳ್ಬೋದಿತ್ತು, ಆದ್ರೆ ಹೇಳಲಿಲ್ಲ. ಯಾಕ್ ಗೊತ್ತಾ? ನಿನ್ ತರನೇ ಒಬ್ಬನ್ನ ಹುಡುಕ್ತಾ ಇದ್ದೆ. ನೀನು ನನಗೆ ಬೇಕು. ಅಟ್ರಾಕ್ಟಿವ್ ಪರ್ಸನಾಲಿಟಿ ವಿತ್ ಕ್ರಿಮಿನಲ್ ಬ್ರೈನ್. ಯುನೋ, ನೀನ್ ಮಾಡಿರೋ ಕ್ರಿಮಿನಲ್ ಕೆಲ್ಸಗಳನ್ನ ಒಂದು ಚಿಕ್ಕ ಮೆಮೊರಿ ಕಾರ್ಡ್ ಟ್ರಾನ್ಸ್ಫರ್ ಮಾಡಿ ಭದ್ರವಾಗಿರೋ ಜಾಗದಲ್ಲಿ ಇಟ್ಟಿದ್ದೀನಿ. ನಾನ್ ಹೇಳೋ ಕೆಲ್ಸ ನೀನ್ ಮಾಡಿದ್ರೆ ನಿನ್ ಕೈಗ್ ಕೊಡ್ತೀನಿ, ಆಗಲ್ಲ ಅಂದ್ರೆ ಪೊಲೀಸ್ ಕೊಡ್ತೀನಿ. ನೀನ್ ಒಳಗ್ ಹೋಗೋದು ಹೋಗದೆ ಇರೋದು ನಿನ್ ಕೈಲೇ ಇದೆ. ಚೂಸ್ ವೈಸ್. ಈಗ ನಾನು ಏನ್ ಮಾಡ್ಬೇಕು? ಇವಳ ಹೆಸರು ಲಕ್ಷ್ಮಿ, ನನ್ನ ಅಕ್ಕ. ಇದು ನಿತ್ಯ, ನನ್ ತಂಗಿ. ಈ ಹುಡುಗಿ ಲಕ್ಷ್ಮಿ ಮಗಳು. ಊಟಿಲಿರೋ ಶ್ರೀಮಂತರ ಫ್ಯಾಮಿಲೀಸ್ ಅಲ್ಲಿ ನಾವು ಒಬ್ರು. ಲಕ್ಷ್ಮಿ ಟೀ ಎಸ್ಟೇಟ್ಸ್, ಅಶೋಕ್ ಎಕ್ಸ್ಪೋರ್ಟ್ಸ್, ನಿತ್ಯ ರೆಸಾರ್ಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ, ಹೀಗೆ ವಿಪರೀತ ಸ್ವತ್ತಿದೆ. ಇದೆಲ್ಲದಕ್ಕೂ ಲಕ್ಷ್ಮಿನೇ ಮ್ಯಾನೇಜಿಂಗ್ ಡೈರೆಕ್ಟರ್. ತುಂಬಾ ಒಳ್ಳೆಯವಳು, ಆದ್ರೆ ಸ್ವಲ್ಪ ಸ್ಟ್ರಿಕ್ಟ್. 24 hours ಎಸ್ಟೇಟ್, ಫ್ಯಾಕ್ಟ್ರಿ, ವರ್ಕರ್ಸ್, ಫ್ಯಾಮಿಲಿ, ಇದೇ ಅವಳ ಜೀವನ. ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ಆದ್ರೆ ನಾನ್ ಹಾಗಲ್ಲ, ಹಕ್ಕಿ ತರ ಜಗತ್ತೆಲ್ಲ ಸುತ್ತಬೇಕು, ಸಂತೋಷವಾಗಿರ್ಬೇಕು ಅಂತ ಅನ್ಕೋತೀನಿ. ಲಕ್ಷ್ಮಿಗೆ ನಾನು ಟೋಟಲಿ ಆಪೋಸಿಟ್. ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಸಿಕ್ಕಿದ್ಮೇಲೆ ನಾನ್ ಮುಂಬೈಗ್ ಬಂದ್ಬಿಟ್ಟೆ. ಇಲ್ಲಿಗ್ ಬಂದಾದ್ಮೇಲೆ ನನ್ ಲೈಫ್ ಸ್ಟೈಲೇ ಬದಲಾಯ್ತು. ಆಸೆ ಪಟ್ಟಿದ ತರನೇ ಬದುಕ್ತೆ. ಬಾಯ್ ಫ್ರೆಂಡ್, ಪಾರ್ಟಿ, ಸೆಕ್ಸ್, ಡ್ರಗ್ಸ್. ಐ ವಾಸ್ ಎಂಜಾಯಿಂಗ್ ಮೈ ಲೈಫ್ ಡೂಡ್. ಇದೆಲ್ಲ ನಮ್ಮಪ್ಪಂಗೆ ಇಷ್ಟ ಆಗ್ಲಿಲ್ಲ. ನನ್ನ ಚೇಂಜ್ ಮಾಡಕ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ನನ್ ಮೇಲಿದ್ದಿದ್ ಕೋಪದಲ್ಲಿ ಅವ್ರು ಸಾಯುವಾಗ ಎಲ್ಲ ಆಸ್ತಿಗೂ ಲಕ್ಷ್ಮಿನೇ ಯಜಮಾನಿ ಅಂತ ಬರ್ದಿಟ್ಟು ಸತ್ತೋದ. ಲಕ್ಷ್ಮಿ ಹತ್ರ ನನ್ ಶೇರ್ ಕೇಳ್ದೆ, ಅತ್ತೆ ಬೇಡ್ದೆ, ಲೀಗಲ್ ಆಗಿ ಹೋರಾಡಿ ನೋಡ್ದೆ, ಆದ್ರೆ ಯಾವ್ದು ನಡೀಲಿಲ್ಲ. ನಾನ್ ಊಟಿಗೆ ಹೋಗಿ ಸೆಟ್ಲ್ ಆದ್ರೆ ನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ಲು. ನಾನ್ ಒಪ್ಲಿಲ್ಲ, ಗೋವಾಗ್ ಬಂದ್ಬಿಟ್ಟೆ. ಈಗ ತಿಂಗಳಿಗೆ 1 ಲಕ್ಷ ನನಗ್ ಭಿಕ್ಷೆ ಹಾಕ್ತಾ ಇದ್ದಾಳೆ. ಬ್ಲಡಿ ಶಿಟ್. 1.5 ವರ್ಷದಿಂದ ಅವ್ರ ಜೊತೆ ನೋ ಕಾಂಟ್ಯಾಕ್ಟ್ಸ್, ಓನ್ಲಿ ಪ್ಲಾನಿಂಗ್. ಎಲ್ಲಾನು ಹೊಡಿಬೇಕು. ನಮ್ಮ ಮಗನ್ ನಂಬ್ಕೊಂಡೆ ಅಮ್ಮ ನಮ್ಮನೆ ನಡೀತಾ ಇತ್ತು. ಬದುಕ್ಬೇಕಾಗಿರೋ ವಯಸ್ಸಲ್ಲಿ ಇವನನ್ ಬಿಟ್ಟು ಸಾಯೋ ವಯಸ್ಸಲ್ಲಿ ನಮ್ಮನ್ ಬಿಟ್ಟು ಹೊಟ್ಟೆ ಹೋದ್ಲಮ್ಮ. ಕೈ ಕಾಲೆಲ್ಲ ಕಡ್ದು ಬೇರೆ ಬೇರೆ ಬಿಸಾಕಿತ್ತಮ್ಮ, ಎಲ್ಲಾನು ಆರಿಸ್ಕೊಂತಂದ್ವಿ. ನಾನಿದ್ದೀನಲ್ಲ, ನಿಮ್ ಕುಟುಂಬನ ನಾನ್ ನೋಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಈ ಚೆಕ್ ಯಾಕೆ ಅಂತ ಕೇಳ್ಬೋದಾ? 4 ದಿನದ ಹಿಂದೆ ಸೂರ್ಯನು ನಮ್ಮ ಎಸ್ಟೇಟ್ ವರ್ಕರ್ ಹುಲಿ ದಾಳಿಗೆ ಸತ್ತೋದ್ರು. ಇದು ಅವರ ಫ್ಯಾಮಿಲಿಗೆ ಕಾಂಪನ್ಸೇಷನ್. ಸೊ ನಿಮ್ಮ ಎಸ್ಟೇಟ್ ಅಲ್ಲಿ 1 ಜೀವಕ್ ಬೆಲೆ 10 ಲಕ್ಷನಾ? ದುಡ್ಡು ಕೊಟ್ರೆ ಎಲ್ಲ ಸರಿಯಾಗ್ಬಿಡುತ್ತಲ್ಲ, ಹೋಗಿ ಜೀವ ವಾಪಸ್ ಬರುತ್ತಾ? ಹುಲಿ ಮತ್ತೆ ಬಂದೇ ಬರುತ್ತೆ, ಯಾರಾದ್ರೊಬ್ರು ಸಾಯ್ತಾನೆ ಇರ್ತಾರೆ. ತಿಂಗಳಲ್ಲಿ 1-2 ಈ ತರ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ಹುಲಿಗೆ ಹೆದರಿ ಊರ್ ಬಿಟ್ಟು ಹೋಗಕ್ಕಾಗತ್ತಾ? ನಿಮ್ ಕುಟುಂಬದಲ್ಲಿ ಯಾರಾದ್ರೂ ಹುಲಿ ದಾಳಿಯಿಂದ ಸತ್ತಿದಾರಾ? ಇಲ್ಲ ಸರ್. ನಿಮ್ ಕುಟುಂಬದಲ್ಲಿ? ಇಲ್ಲ ಸರ್. ಆದ್ರಿಂದ ನಿಮ್ಗೆ ಆ ನೋವೇನು ಅಂತ ಗೊತ್ತಿಲ್ಲ. ಅದಕ್ ನಾವೇನ್ ಮಾಡಕ್ಕಾಗತ್ತೆ ಅರವಿಂದ್? ಇಟ್ಸ್ ಅನ್ ಆಕ್ಸಿಡೆಂಟ್. ಆಕ್ಸಿಡೆಂಟೇ? ಕಣ್ಣು ಮುಂದೆನೆ ಹೆಂಡತಿ ಮಕ್ಕಳನ್ನ ಆಕ್ಸಿಡೆಂಟಲ್ ಸಾಯೋದನ್ನ ನೋಡಿ ಅಯ್ಯೋ ಅಂತ ಹೆದರ್ಬಿಟ್ಟು ಬೈದಲ್ಲೇ ಬದುಕ್ತಿದ್ದೀನಲ್ಲ, ಆ ನೋವು ನನ್ ಹೃದಯನ ಚೂರ್ ಚೂರ್ ಮಾಡ್ತಾನೆ ಇದೆ. ಕಳ್ಕೊಂಡವ್ರಿಗಷ್ಟೇ ಗೊತ್ತು ಆ ನೋವೇನು ಅಂತ. ಜೀವಕ್ ಪರಿಹಾರ ಹಣ ಅಲ್ಲ, ಇನ್ನೊಂದು ಜೀವ ಹೋಗದೆ ಇರೋ ತರ ತಡೆಯೋದು. ಇಲ್ಲಿವರೆಗೂ ಆ ಹುಲಿ ಹಿಡಿಯೋಕೆ ಏನಾದ್ರೂ ಪ್ರಯತ್ನ ಮಾಡಿದೀರಾ? ಮಾಡಿದ್ವಲ್ಲ, ಬೇಲಿ ಹಾಕಿದ್ವಿ, ಗುಂಡು ಹಾರಿಸಿದ್ವಿ, ಗುಂಡಿ ಒಳಗೆ ಕುರಿ ಕೋಳಿನೆಲ್ಲ ಇಟ್ಟು ನೋಡಿದ್ವಿ, ಆದ್ರೂ ಸಿಕ್ತಿಲ್ವಲ್ಲ. ಅದಕ್ಕೀಗ ಬೇಕಿರೋದು ಮನುಷ್ಯನ್ ಜೀವ ಮಾತ್ರ. ಯಾವುದು ಮನುಷ್ಯನ್ ಸಾಯಿಸಿ ರುಚಿ ನೋಡುತ್ತೋ ಅದೇ ಮ್ಯಾನಿಟರ್ ಆಗೋದು. ಅದನ್ನ ಅಷ್ಟು ಈಸಿಯಾಗಿ ಹಿಡಿಯಕ್ಕಾಗಲ್ಲ. ಹಾಗಂತ ಅದನ್ನ ಹಿಡಿಯೋದಕ್ಕೆ ಮನುಷ್ಯನ್ ಒಳಗೆ ಹಾಕಕ್ಕಾಗತ್ತಾ? ಇಲ್ಲ, ಮಾಂಸದ ಜೊತೆಗೆ ಗೂಡೊಳಗೆ ಮನುಷ್ಯನ ರೂಪದಲ್ಲಿರೋ ಒಂದು ಬೊಂಬೆ ಇಡೋಣ. ಎಸ್ಟೇಟ್ ಅಲ್ಲಿ ಹುಲಿ ಓಡಾಡೋ ಒಂದು ಬಫರ್ ಝೋನ್ 80 ಕಿಲೋಮೀಟರ್ ರೇಡಿಯಸ್ ಗಿಂತ ದೊಡ್ಡದಾಗಿದ್ರೆ ಹೈ ವೋಲ್ಟೇಜ್ ಕರೆಂಟ್ ಇರೋ ಎಲೆಕ್ಟ್ರಿಕ್ ಫೆನ್ಸ್ ಹಾಕೋಣ. ಕ್ಯಾಮ್ರಾ ಟ್ರ್ಯಾಪ್, ಸಿಸಿಟಿವಿ, ಥರ್ಮಲ್ ಇಮೇಜರಿ ಡ್ರೋನ್ಸ್, ಸಿವಿಟೋನ್ ಪರ್ಫ್ಯೂಮ್, ಈ ರೀತಿ ಬೇರೆ ಬೇರೆ ಮೆಥಡ್ ಅನ್ನು ಟ್ರೈ ಮಾಡಿ ನೋಡೋಣ. ಅದು ಮಾತ್ರ ಅಲ್ಲ, ಇನ್ಮೇಲೆ ಕಾಡ್ ಒಳಗೆ ಯಾರು ಒಬ್ರೆ ಹೋಗ್ಬಾರ್ದು. ಹಾಗೆ ಹೋಗ್ಬೇಕಾಗಿದ್ರು ಒಂದು ಮಿನಿ ಬಸ್ ಅಲ್ಲಿ ಆರ್ಮ್ ಗಾರ್ಡ್ಸ್ ಜೊತೆ ಹೋಗ್ಬೇಕು. ಇನ್ಮೇಲೆ ಈ ಎಸ್ಟೇಟ್ ಅಲ್ಲಿ ಒಂದು ಜೀವ ಕೂಡ ಹೋಗ್ಬಾರದು.
ಅರವಿಂದ್, ನೀವ್ ಹೇಳಿದ್ದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ. ಐ ವಿಲ್ ಸಪೋರ್ಟ್ ಯು. ಅನ್ಭವಿಸ್ದವ್ರಿಗೆ ಗೊತ್ತು ಆ ನೋವು ಹೇಗಿರುತ್ತೆ ಅಂತ ಹೇಳಿದ್ರಿ. ಆ ನೋವನ್ನ ನಾನು ಅನುಭವಿಸಿದ್ದೀನಿ. ನಿಮ್ ನೋವು ನನ್ನ ನೋವು ಒಂದೇ, ಒಂಟಿತನ. ನಮ್ಮಿಬ್ರಲ್ಲಿ ಇರೋ ಕಾಮನ್ ಫ್ಯಾಕ್ಟರ್ ತುಂಬಾ ಸಂತೋಷವಾಗಿದ್ದ ಪಾಸ್ಟ್, ತುಂಬಾ ದುಃಖದಲ್ಲಿರೋ ಪ್ರೆಸೆಂಟ್. ನನ್ ತಂಗಿ ಮಗಳು ಇಲ್ಲ ಅಂದಿದ್ರೆ ಯಾವತ್ತೋ ನಿಮ್ ಜೊತೆ ಸಮಯ ಕಳೆದ್ಮೇಲೆ ನಾನ್ ಬದುಕ್ಬೇಕು ಅಂತ ಮತ್ತೆ ಆಸೆ ಹುಟ್ಟಿದೆ. ನನ್ ಮುಂದೆ ನಿಂತಿರೋ ಈ ಅರವಿಂದ್ ದೇವ್ರು ನನಗೆ ಕೊಟ್ಟಿರೋ ಮತ್ತೊಂದು ಲೈಫ್ ಅನ್ಕೋತೀನಿ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ನ್ಯೂಸ್, ನನಗೂ ಲಕ್ಷ್ಮಿಗೂ ಮದ್ವೆ ಆಯ್ತು. ಗುಡ್ ನ್ಯೂಸ್ ನಿನಗ್ ಮಾತ್ರ, ನನಗಲ್ಲ. ನನಗ್ ಬೇಕಾಗಿರೋದು ಹಣ ಇಲ್ಲ, ಅವ್ರೆಲ್ರದು ಸಾವು. ಅದೇ ನನಗ್ ಗುಡ್ ನ್ಯೂಸ್. ಅದನ್ನ ಯಾವಾಗ ಹೇಳ್ತೀಯ ನೀನು? ಸ್ವಲ್ಪ ತಾಳ್ಮೆಯಿಂದರು, ಅವಸರ ಮಾಡ್ಬೇಡ. ವೇಟ್ ಮಾಡು, ತಾಳ್ಮೆಯಿಂದಿರು. ಇದನ್ನೇ ತಿಂಗಳಗಡ್ಲೆ ಅಂತ ಹೇಳ್ತಾ ಇದ್ಯಾ? ನನ್ನನ್ನೇನ್ ಫೂಲ್ ಅಂತ ಅನ್ಕೊಂಡ್ಯಾ? ಹಾ, ಕೋಟೇಶ್ವರಿನ ಮದ್ವೆ ಮಾಡ್ಕೊಂಡಾಯ್ತು, ಹೀಗೆ ಸೆಟ್ಲ್ ಆಗ್ಬಿಡೋಣ ಅಂತ ಟ್ರ್ಯಾಕ್ ಚೇಂಜ್ ಮಾಡಿದ್ಯೋ? ಸುಭದ್ರ, ಏನು ವಾಯ್ಸ್ ರೈಸ್ ಆಗ್ತಾ ಇದೆ? ಲುಕ್, ನಿನಗ್ 1 ತಿಂಗಳಷ್ಟೇ ಟೈಮ್. ಅದ್ರೊಳಗಡೆ ಮುಗಿಸ್ಲಿಲ್ಲ, ನಿನ್ನನ್ ಮುಗಿಸ್ಬಿಡ್ತೀನಿ. ಏನ ನಿನ್ ಪಾಡ ನೀನ್ ಮಾತಾಡ್ತಾನೆ ಇದ್ಯಾ? ನಾನು ಹುಲಿ ಹತ್ರ ಸಿಗಾಕೊಂಡಿದ್ದೀನಿ. ಅಯ್ಯೋ, ಎಲ್ಲಿ? ಈ ಜಂಗಲ್ ರೋಡಲ್ಲಿ ಇದ್ದೀನಿ. ಬೇಗ ಯಾರನ್ನಾದ್ರೂ ಕಳ್ಸಿ ಕಾಪಾಡಯ್ಯ. ಸಾರ್ ಸಾರ್ ಸಾರ್, ಏನಾಯ್ತು? ತಮ್ಮಯ್ಯ ಹುಲಿ ಹತ್ರ ಸಿಗಾಕೊಂಡಿದ್ದಾನೆ. ನಮ್ ಎಸ್ಟೇಟ್ ತಮ್ಮಯ್ಯ ಹುಲಿ ಹತ್ರ ಸಿಗಾಕೊಂಡಿದ್ದಾನೆ, ಬೇಗ ಹೋಗ್ಬೇಕು. ಅದಕ್ಕೆ ಅವ್ರು ಹೋಗ್ತಿದಾರಲ್ಲ, ಅವ್ರು ನೋಡ್ಕೊಳ್ತಾರೆ. ಅವ್ರು ಮಾತ್ರ ಹೋದ್ರೆ ಸಾಕಾಗಲ್ಲ. ಹೋಗ್ಬೇಡ ಅರವಿಂದ್, ನಾನು ಹೇಳೋದನ್ನ ಕೇಳು ಅರವಿಂದ್. ಆರ್ಮ್ಸ್ ಎಲ್ಲ ರೆಡಿ ಅಲ್ವಾ? ರೆಡಿ ಇದೆ ಸರ್. ಟ್ರ್ಯಾಂಕ್ವಲೈಸರ್ನ ರೆಡಿ ಮಾಡ್ಕೊಳ್ಳಿ. ಎಸ್ ಸರ್.
ಹೇಗಾಯ್ತು? ಸಾರ್ ಅವಸರ ಪಟ್ಟು ಹೋದಾಗ್ಲೇ ಅನ್ಕೊಂಡೆ ಮೇಡಮ್ ಈ ಥರದ್ದು ಏನಾದರೂ ಆಗುತ್ತೆ ಅಂತ. ಹೇಳಿದ್ ಮತ್ ಕೇಳ್ತ್ಯಾ? ಎಷ್ಟು ರಿಸ್ಕ್ ತಗೋತ್ಯಾ? ನಿನಗ್ ಟೈಗರ್ ಹ್ಯಾಬಿಟ್ಸ್ ಗೊತ್ತಿಲ್ಲ. ಟ್ರೈನ್ಡ್ ಹಂಟರ್ಸು ಹಿಡಿಯಕ್ಕಾಗ್ಲಿಲ್ಲ. ನೀನೇನಕ್ ಹೋಗಿದ್ದೆ? ಹೋಗಿಲ್ಲ ಅಂದಿದ್ರೆ ತಮ್ಮ ಏನ್ ಉಳ್ಸೋಕೆ ಯಾರು ಟ್ರೈ ಮಾಡ್ತಿರ್ಲಿಲ್ಲ. ಹುಲಿ ಕೈಯಲ್ಲಿ ಸತ್ತ ಅಂತ ಹೆಸರು ಮಾತ್ರ ಬರೋದು. ಪ್ರೊಟೆಕ್ಷನ್ ವರ್ಕ್ ಎಲ್ಲಿ ತನಕ ಬಂತು? ನಾರ್ತ್ ಸೈಡ್ 60% ಕಂಪ್ಲೀಟ್ ಆಗಿದೆ. ಸೌತ್ ಸೈಡ್ ಶುರು ಮಾಡಬೇಕು. ಹಾ, ಇಷ್ಟು ಸ್ಲೋ ಆಗಿ ಮಾಡಿದ್ರೆ ಫೆನ್ಸ್ ಹಾಕೋದ್ರೊಳಗೆ ಇನ್ನೊಂದು 10 ಜನ ಸತ್ರು ಅಂತ ನ್ಯೂಸ್ ಬರುತ್ತೆ. ಮ್ಯಾನ್ ಪವರ್ ಇನ್ಕ್ರೀಸ್ ಮಾಡಿ, ಆಟೋಮೆಟಿಕ್ ಕೇಜಸ್ ಇನ್ನೊಂದಿಷ್ಟು ಹಾಕಿ. ವೈಫೈ ಕನೆಕ್ಟಿವಿಟಿ ಡ್ರೋನ್ಸ್ ತಂದಿದೀವಿ ತಾನೆ, ಯಾಕೆ ಇನ್ಸ್ಟಾಲ್ ಮಾಡಿಲ್ಲ? ಇನ್ಸ್ಟಾಲ್ ಮಾಡಿದ್ರೆ ಈ ತರ ನಡೀತಾ ಇತ್ತಾ? ಹೋಗ್ಲಿ ಬಿಡಿ, ನಾನೇ ನೋಡ್ಕೋತೀನಿ. ಇನ್ನು ಈ ಎಸ್ಟೇಟ್ ಅಲ್ಲಿ ಹುಲಿಯಿಂದ ಜೀವ ಹೋಗುತ್ತೆ ಅಂದ್ರೆ ಅದು ನನ್ನ ಜೀವ ಮಾತ್ರ ಆಗಿರ್ಬೇಕು. ಓಕೆ. ಇವತ್ ನೀನ್ ಫ್ಯಾಕ್ಟ್ರಿಯಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲರ ಮುಖದಲ್ಲೂ ಒಂದು ನಂಬಿಕೆ ಕಾಣಿಸ್ತಿತ್ತು. ಜೀವಕ್ಕೆ ನೀನ್ ಎಷ್ಟು ಬೆಲೆ ಕೊಡ್ತೀಯ, ಎಷ್ಟು ಕಷ್ಟ ಪಡ್ತೀಯ, ಒಂದು ಜೀವ ಹೋಗ್ಬಾರ್ದು ಅಂತ. ನಿನ್ನ ನೋಡ್ತಿದ್ರೆ ನನಗೆ ಹೆಮ್ಮೆ ಆಗ್ತಿದೆ. ಅದೇ ಸಮಯದಲ್ಲಿ ನಿನ್ನ ಮಿಸ್ ಮಾಡ್ಕೋತೀನಿ ಅಂತ ಭಯಾನೂ ಆಗ್ತಿದೆ. ಇನ್ನೊಬ್ಬರನ್ನ ಕಳ್ಕೊಂಡ್ ಬದುಕೋ ಶಕ್ತಿ ನನಗಿಲ್ಲ ಅರವಿಂದ್. ಹೇಯ್, ಭಯ ಪಡಬೇಡ. ನೀನ್ ಅನ್ಕೊಳ್ಳೋ ತರ ಏನೂ ಆಗಲ್ಲ. ಮುಗ್ಸಾಯ್ತು ಮೇಡಮ್, ಕಾರಲ್ಲಿದೆ. ಓಕೆ.
ಹಾ? ನಿನ್ನೆ ಆಡಿಟರು ದುಡ್ಡು ಕೊಟ್ಟಿದ್ರಲ್ಲ, ಅದನ್ನ ಕಾರಿಂದ ತೆಗಿಯೋದ್ ಮರ್ತಿದ್ದೆ. ಅಯ್ಯಯ್ಯೋ, ಆಮೇಲೆ? ಸದ್ಯ ಮಿಡ್ ನೈಟ್ ಅಲ್ಲಿ ನೆನ್ಪಾಯ್ತು. ಅರವಿಂದ್ ಮಲ್ಗಿರ್ಬೇಕಾದ್ರೆ ಅದನ್ನ ತಗೊಂಡ್ ಹೋಗಿ ಬೇಸ್ಮೆಂಟ್ ಅಲ್ಲಿ ಇಟ್ಟೆ. ಎಷ್ಟಕ್ಕ? 10 crores ಅಂತ ಹೇಳಿದ್ರು, ಆದ್ರೆ ಕೌಂಟ್ ಮಾಡ್ಲಿಲ್ಲ. ಅರವಿಂದ್ ಆಫೀಸಿಗೆ ಹೋದ್ಮೇಲೆ ಕೌಂಟ್ ಮಾಡೋಣ, ಸರಿನಾ? ಸರಿ. ಏನ್ ಮಾಮ್ಸ್, ಡಲ್ ಆಗಿದ್ದೀರಾ? ಹುಷಾರಿಲ್ವಾ? ಏನಾಯ್ತು? ಜ್ವರ ಏನೂ ಇಲ್ವಲ್ಲ? ಡಾಕ್ಟರ್ಗೆ ಫೋನ್ ಮಾಡ್ಲಾ? ಓಕೆ. ಒಂದ್ ಸಣ್ಣ ವಿಷಯ, ಅದಕ್ಕೆ ಮನ್ಸು ಡಿಸ್ಟರ್ಬ್ ಆಗಿದೆ. ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ನನ್ನ ಫ್ರೆಂಡ್ ಶಕ್ತಿ ಅವನ ತಂಗಿ ಮೆಡಿಕಲ್ ಸೀಟ್ ಅಡ್ಮಿಷನ್ಗಾಗಿ 50 ಲಕ್ಷ ಇವತ್ತೇ ಕಟ್ಬೇಕಂತೆ. ಅದಕ್ಕೆ ನಾನು ಕೇಳ್ದ. ಯಾರೀ ಫ್ರೆಂಡ್? ನನ್ನ ಕಾಲೇಜ್ ಮೇಟ್. ಇವತ್ತು ಅವನಿಗೆ 50 ಲಕ್ಷ ಕೊಟ್ರೆ ಟೈಮಿಗೆ ಹೆಲ್ಪ್ ಆಗುತ್ತೆ. 1 ವೀಕಲ್ಲಿ ವಾಪಸ್ ಕೊಡ್ತಾನೆ. ಕ್ಯಾನ್ ಯು? 50 lakhs? ಇಲ್ಲ ಅರವಿಂದ್, ಕೈಯಲ್ಲಿ ಅಷ್ಟು ಕ್ಯಾಶ್ ಇಟ್ಕೊಂಡಿರಲ್ಲ. ಲಿಕ್ವಿಡ್ ಕ್ಯಾಶ್ 2 ಲಕ್ಷ ಇಟ್ಕೊಂಡಿರ್ತೀನಿ ಅಷ್ಟೇ. ನನ್ನ ಫ್ರೆಂಡ್ ಒಬ್ಬ ಮುಟ್ಟಾಳ, ನಾನೊಬ್ಬ ಸಾಧಾರಣ ಮನುಷ್ಯ. ಕೋಟ್ಯಾಧೀಶ್ವರಿ ಲಕ್ಷ್ಮಿ ಮದುವೆ ಆದ ತಕ್ಷಣ ನನಗೆ 2 ಕೊಂಬ್ ಬಂದಿದೆ ಅಂತ ಹೇಳ್ದ. ಅವನದೇನು ತಪ್ಪಿಲ್ಲ. ನಾನು ಹಗಲಲ್ಲಿ ಕಂಪ್ನಿ ಮ್ಯಾನೇಜರ್, ರಾತ್ರಿ ನಿನ್ನ ಗಂಡ, ನಿನ್ನ ತಂಗಿಗೆ ಬಾಡಿಗಾರ್ಡ್, ಮಗುಗೆ ಡ್ರೈವರ್ ಆಗಿ ಅನ್ಪೇಯ್ಡ್ ಕೆಲ್ಸಗಾರನಾಗಿರೋದು ನನಗ್ ಮಾತ್ರ ಗೊತ್ತು. ಅರವಿಂದ್, ಏನ್ ಮಾತಾಡ್ತಿದ್ಯಾ ನೀನು? ನನ್ ಕೈಯಲ್ಲಿ ದುಡ್ಡಿಲ್ಲ ಅಂತ ತಾನೇ ಹೇಳಿದ್ದು. ದುಡ್ಡು ಕೊಡೋದಿಲ್ಲ, ಫೀಸ್ನ ಕಟ್ಟೋದಿಲ್ಲ ಅಂತ ಹೇಳಿಲ್ವಲ್ಲ? ಆ ಹುಡುಗಿ ಹೆಸರು, ಕಾಲೇಜ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್ನ ಕೊಡೋದಕ್ಕೆ ಹೇಳು. ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋಣ. ಯಾವ ಕಾಲೇಜಿಗೆ ಡೊನೇಷನ್ ಅಕೌಂಟಲ್ಲಿ ತಗೊಳಲ್ಲ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಸುಮ್ನೆ ಈ ರೀತಿ ಇನ್ಸಲ್ಟ್ ಎಲ್ಲ ಮಾಡ್ಬೇಡ. ಅರವಿಂದ್, ಅರವಿಂದ್! ಏನಕ್ಕ, ನೀನ್ ತಪ್ಪು ಮಾಡ್ಬಿಟ್ಟೆ. ನಮ್ಮ ಹತ್ರ ಇಲ್ದಿರೋ ದುಡ್ಡ 50 lakhs ಸಾಲ ತಾನೇ ಕೇಳಿದ್ರು. ಅದು ಒಂದು ಹುಡುಗಿ ಎಜುಕೇಶನ್ಗೋಸ್ಕರ ತಾನೇ. ಏನೇ ಅರ್ಥ ಇಲ್ದಂಗ್ ಮಾತಾಡ್ತಿದ್ಯಾ? ನೇರವಾಗಿ ಕರ್ಕೊಂಡು ಹೋಗಿ ಲಾಕರ್ನ ತೋರಿಸಿ ಕೋಟಿ ಕೋಟಿ ಹಣ ಇದೆ ಅಂತ ತೋರಿಸ್ಬೇಕಾ ಅವನ್ಗೆ? ತೋರ್ಸಿದ್ರೆ ಏನ್ ತಪ್ಪು? ಅರವಿಂದ್ ನಿನ್ನ ಹಸ್ಬೆಂಡ್ ಅಕ್ಕ, ಅವ್ರ ಮೇಲೆ ಇನ್ನೂ ನಿನಗೆ ನಂಬಿಕೆ ಬಂದಿಲ್ವಾ? ಭಾವ ತುಂಬಾ ಒಳ್ಳೆಯವ್ರಕ್ಕ. ಒಳ್ಳೆಯವರಾಗಿರೋದಕ್ಕೆ ಸಮಸ್ಯೆ. ಒಂದೇ ಜಾಗದಲ್ಲಿ ಅಷ್ಟೊಂದು ದುಡ್ಡನ್ನ ನೋಡೋದು ನಮಗ ಅಭ್ಯಾಸ. ಆದ್ರೆ ಅರವಿಂದ್ಗೆ ಅದು ಹೊಸದು. ದುಡ್ಡು ಎಂತ ಒಳ್ಳೆಯವರಲ್ಲೂ ತಪ್ಪ ಆಲೋಚನೆ ಹುಟ್ಟಿಸುತ್ತೆ, ಏನ್ ಬೇಕಾದ್ರೂ ಮಾಡ್ಸುತ್ತೆ. ನನಗೆ ಅರವಿಂದ್ ತುಂಬಾನೇ ಇಷ್ಟ. ಅವನನ್ನ ಕಳ್ಕೊಳ್ಬಾರ್ದು ಅನ್ಕೊಂಡಿದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಕ್ಕ, ಆದ್ರೆ ಭಾವ ತುಂಬಾ ಹರ್ಟ್ ಆಗಿದ್ದಾರೆ. ಅರವಿಂದ್, ಅರವಿಂದ್! ನಾನೇ ಒಬ್ಬ ಕ್ರಿಮಿನಲ್. ನನ್ನ ಹತ್ರ ನೀನು ಆಟ ತೋರಿಸ್ತೀಯಾ? ಏನ್ ಹೇಳ್ದೆ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ನನ್ನ ಯಾಮಾರ್ಸಕ್ ನೋಡ್ತೀಯಾ? ನೀನ್ ಸಾಯಿಸೋ ತನಕ ನನ್ ದುಡ್ಡು ಸಿಗಲ್ಲ ಅಂದ್ರೆ ಸಾಯಿಸ್ತೀನಿ ಕಣೆ. ಕುಟುಂಬನೇ ಕೊಲ್ತೀನಿ. ಏನು ಫೋನ್ ತೆಗಿದೆ ಅವಾಯ್ಡ್ ಮಾಡ್ತಾ ಇದ್ಯಾ? ಕೊಪ್ಪ? ಸುಭದ್ರಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ಶಟ್ ಅಪ್. ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಸಾಧಾರಣವಾಗಿರೋ ಮನುಷ್ಯನೇ ಕೋಟ್ಯಾಧೀಶ್ವರಿನ್ ಮದ್ವೆ ಆದ್ರೆ ಆಟ ತೋರಿಸ್ತಾನೆ. ನಿನ್ ತರ ಒಬ್ಬ ಕಟ್ ಥ್ರೋಟ್ ಕ್ರಿಮಿನಲ್ ಕೋಟೀಶ್ವರಿನ್ ಮದ್ವೆ ಆಗ್ಬಿಟ್ರೆ ಕೇಳ್ಬೇಕಾ ಹೇಳು? ಖಂಡಿತ ನೀನ್ ಏನೋ ಪ್ಲಾನ್ ಮಾಡ್ತಾ ಇದ್ಯಾ. ಏನಂತ ಗೊತ್ತಿಲ್ಲ, ಆದ್ರೆ ಒಂದು, ನನ್ನನ್ ಏನಾದ್ರೂ ಏಮಾರ್ಸಕ್ ನೋಡಿದ್ರೆ. ಸ್ಟಾಪ್ ಇಟ್ ಸುಭದ್ರಾ. ನಾ ತುಂಬಾ ಅಪ್ಸೆಟ್ ಆಗಿದ್ದೀನಿ. 2 ದಿನ ಟೈಮ್ ಕೊಡು, ನಾನ್ ಗೋವಾದಲ್ಲಿ ಬಂದ್ ಸಿಗ್ತೀನಿ. ನೀನ್ ಏನೋ ನನಗ್ ಟೈಮ್ ಹೇಳೋದು? 2 hours ಅಲ್ಲಿ ನನ್ನ ಬಂದು ನೋಡ್ತೀಯ. ಇವಾಗ ನಾನು ಊಟಿನಲ್ಲೇ ಇದ್ದೀನಿ, ಪ್ಯಾಲೇಸ್ ಗೆಸ್ಟ್ ಹೌಸ್. ಬರ್ಲಿಲ್ಲ ಅಂದ್ರೆ ಪೊಲೀಸ್ ನಿನ್ನ ಹುಡ್ಕೊಂಡ್ ಬರ್ತಾರೆ.
ನೋಡಿದ ತಕ್ಷಣ ನಿನ್ನ ಸುಟ್ಟು ಹೋಗ್ಬೇಕು ಅಂತಲೇ ಬಂದೆ. ಕೊಂದಿದ್ದು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕ್ ಗೊತ್ತಾ? ನನ್ ಹೆಸರು, ಅಡ್ರೆಸ್, ಲುಕ್ ಎಲ್ಲ ಸುಳ್ಳು. ಮಗನೇ, ಮುಗಿಸ್ಬಿಡ್ತೀನಿ ನಿನ್ನ. ಮುಗಿಸ್ಬಿಟ್ಟು ಹೋಗ್ಬೇಕು ತಾನೆ? ಕಮಾನ್ ಶೂಟ್. ಯಾಕೆ ಕಾಯ್ತಿದ್ಯಾ? ಶೂಟ್ ಶೂಟ್. ನಿನ್ ಕೈಲಾಗಲ್ಲ. ನಿನಗ್ ನಾನ್ ಬೇಕು. ನನ್ ಕೈಯಲ್ಲಿ ಮಾತ್ರ ದುಡ್ಡನ್ನು ಪಡೆಯೋಕ್ ಸಾಧ್ಯ. ಅದ್ ನಿನಗ್ ಚೆನ್ನಾಗಿ ಗೊತ್ತು. ನಿನಗ್ ಗೊತ್ತಿರೋ ಪ್ರಕಾರ ನಿನ್ನ ಅಕ್ಕನ ಹತ್ರ 10-15 ಕೋಟಿ ದುಡ್ಡಿದೆ ಅಲ್ವಾ? ಹೌದು. ಫೂಲ್, ಅವಳ ಹತ್ರ ಬರೀ ದುಡ್ಡಲ್ಲ, ದೊಡ್ಡ ಖಜಾನೆನೇ ಇದೆ. ಅದು ಯಾರಿಗ್ ಡೌಟ್ ಬರ್ತಾ ಇರೋ ತರ ಬೇಸ್ಮೆಂಟ್ ಅಲ್ಲಿರೋ ಸೇಫ್ ರೂಮ್ ಅಲ್ಲಿದೆ. ನೋಡು. ಮಿನಿಮಮ್ 500 ಕೋಟಿ ದುಡ್ಡು. ವೀಕೆಂಡ್ ಅಲ್ಲಿ ಲಕ್ಷ್ಮಿ, ಮಗು ಮತ್ತೆ ನಿತ್ಯ 3 ಜನರು ಗೆಸ್ಟ್ ಹೌಸಿಗೆ ಹೋಗ್ತಾರೆ. ಹೋಗೋ ದಾರಿಲಿ 3 ಜನನು ಒಂದೇ ಟೈಮಲ್ಲಿ ಸಾಯಿಸ್ಬೇಕು. ಅದು ನಾನಿಲ್ದಿರೋ ಟೈಮಲ್ಲಿ. ಆಮೇಲೇನು, ಈ ಸುದ್ದಿ ಕೇಳಿ ನಾನು ಓಡೋಡ್ ಬಂದು ಅಳೋಕ್ ಶುರು ಮಾಡ್ತೀನಿ. ನಾನು ಅಳೋದ್ ನೋಡಿ ಈ ಎಸ್ಟೇಟೇ ಅಳುತ್ತೆ. ಒಂದ್ ದಿವಸ ಬಿಟ್ಟು ನೀನ್ ಬಂದು ನಿನ್ನ ಆಕ್ಟಿಂಗ್ ತೋರ್ಸು. ಆಮೇಲೆಲ್ಲ ಮುಗಿದ್ಮೇಲೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳು. ಆದ್ರೆ ನಾನ್ ನಿನ್ನ ಫೋರ್ಸ್ ಮಾಡಿ ಉಳ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿನಗೆ ಒಳ್ಳೆ ಹೆಸರು ತಂದ್ಕೊಟ್ಟು ನಿನ್ನ MD ಆಗಿ ಮಾಡ್ತೀನಿ. ಸ್ವಲ್ಪ ದಿನ ಒಳ್ಳೆಯವ್ರ ತರನೇ ಬದುಕೋಣ. ಇರೋ ಅಷ್ಟು ದಿನ ಸ್ವಲ್ಪ ಸ್ವಲ್ಪನೇ ಅನ್ಭವಿಸೋಣ. ಆಮೇಲೆ ಯಾರಿಗಾದ್ರೂ ಎಸ್ಟೇಟ್ ಅನ್ನು ಮಾರಿ ಫಾರಿನ್ ಹೋಗೋಣ. ಬ್ರಿಲಿಯಂಟ್, ಸೂಪರ್ ಐಡಿಯಾ. ಅರವಿಂದ್, ಎಲ್ಲ ಮುಗಿಸ್ಕೊಂಡು ಫಾರಿನ್ಗೆ ಹೋಗೋಣ ಅಂತ ಹೇಳ್ದಿಯಲ್ವಾ? ಅಲ್ಗ್ ಹೋಗಿ ನಾವು ಮದ್ವೆ ಮಾಡ್ಕೊಳ್ಳೋಣ. ನಮ್ಮಿಬ್ರಿಗೂ ಸೆಟ್ ಆಗಲ್ಲ ಸುಭದ್ರ. ನನಗೆ ನಿನ್ ಬಗ್ಗೆ, ನಿನಗೆ ನನ್ನ ಬಗ್ಗೆ ಚೆನ್ನಾಗೇ ಗೊತ್ತು. ಅದು ಯಾವಾಗ ಬೇಕಾದ್ರೂ ಸಮಸ್ಯೆ ಆಗ್ಬೋದು. ಆಗ ಸುಮ್ಮನೆ ಕಿತ್ತಾಡ್ತೀವಿ. ಹೀಗ್ ನೇರವಾಗಿ ಮಾತಾಡೋದಕ್ಕೇನೆ ನನಗ್ ನೀನ್ ಇಷ್ಟ ಆಗೋದು. ಯಾಕೆ ಬೇಜಾರಾಗಿದ್ಯಾ ಕಂದ? ಲಕ್ಷ್ಮಿ ನೆನ್ಪಾಗ್ತಿದ್ದಾಳ? ಆ ಆಕ್ಸಿಡೆಂಟ್ ನಡೀಲಿಲ್ಲ ಅಂದಿದ್ರೆ ನಾನ್ ನಿನ್ನ ಹತ್ರ ಸಿಕ್ಕಾಕೊಂತಿರ್ಲಿಲ್ಲ ಅಲ್ವಾ? ಏನು ಸಿಕ್ಕಾಕೋತಿರ್ಲಿಲ್ವಾ? ಆ ಆಕ್ಸಿಡೆಂಟ್ ನ ಮಾಡಿದ್ದೆ ನಾನು ಡಾರ್ಲಿಂಗ್. ಅದಕ್ಕೆ ಪ್ಲಾನ್ ಮಾಡಿ ಎತ್ತಾಕೊಂಡೆ. ಹೇಗೆ? ಇವಾಗ್ಲೇ ಫಸ್ಟ್ ಟೈಮ್ ನಿನ್ ನೋಡಿ ನನಗೆ ಭಯ ಆಗ್ತಿದೆ. ಯಾಕೆ? ಕೊಳ್ಳೆ ಹೊಡೆದಿದ್ದ ದುಡ್ಡು ನಮಗ್ ಬಂದ್ಮೇಲೆ ನನಗ್ ಶೇರ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಏನಾದ್ರೂ ನಿನ್ ಪೊಲೀಸಿಗೆ ಹಿಡ್ಕೊಟ್ರೆ? ಐ ಆಮ್ ನಾಟ್ ಅ ಪ್ರೊಫೆಷನಲ್ ಬ್ಲಾಕ್ ಮೇಲರ್. ನನ್ ದುಡ್ಡನ್ನ ನನಗ್ ವಾಪಸ್ ಕೊಡ್ಸೋದಕ್ಕೆ ನಿನ್ನ ಯೂಸ್ ಮಾಡ್ದೆ ಅಷ್ಟೇ. ಖಂಡಿತ ನಿನಗೆ ನಿನ್ ಶೇರ್ ಬರುತ್ತೆ. ಬಿಲೀವ್ ಮೀ. ಇಮಿಡಿಯೇಟ್ ಆಗಿ ಆ ಸೇಫ್ ಲಾಕರ್ ಅಲ್ಲಿರೋ ಚಿಪ್ ನನಗೆ ಕೊಡ್ತೀಯ ತಾನೆ? ಹುಚ್ಚ, ಲಾಕರ್ ಅಂದ್ರೆ ಬ್ಯಾಂಕ್ ಲಾಕರ್ ಅಂತ ಅನ್ಕೊಂಡ್ಯಾ? ಬಾಡಿ ಲಾಕರ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಅದೇಗೆ? 3 ವರ್ಷ ಮೆಡಿಕಲ್ ಕಾಲೇಜಲ್ಲಿ ಕಸ ಗುಡಿಸ್ತಾ ಇದ್ನಾ? ಇದು ಕೂಡ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಇದೆಲ್ಲ ಒಂದು ಕಿಕ್ಕ. ನಾನೊಂದಿಟ್ಟಿದ್ದೀನಿ. ಇದನ್ ತಗೊಂಡ್ರೆ ಹಾಗೆ ಸ್ವರ್ಗದಲ್ಲೇ ತೇಲ್ತೀಯ. ಕೊಡ್ಬೇಕಾ?
ನಿನಗೆ ಕೊಟ್ನಲ್ಲ ಅದು ನಶೆ ಇಂಜೆಕ್ಷನ್ ಅಲ್ಲ, ಬೇರೆ. ನೀನು ನೋಡ್ಬೋದು, ಕೇಳಿಸ್ಕೋಬೋದು, ಬೇರೆ ಏನೂ ಮಾಡೋಕ್ಕಾಗಲ್ಲ. ಯಾವಾಗ್ಲೂ ವಿಡೋಸ್ಗೆ, ಡೈವರ್ಸ್ ಆಗಿರೋ ಹೆಣ್ಮಕ್ಳಿಗೆ ಒಳ್ಳೆ ಹುಡುಗ ಸಿಗೋದು ತುಂಬಾ ಕಷ್ಟ. ಹಾಗೊಂದು ದುಡ್ಡಿರೋ ಫ್ಯಾಮಿಲಿನ ಹುಡುಕಿ ಸ್ಕೆಚ್ ಹಾಕಿ ಮರಳು ಮಾಡಿ ಹ್ಯಾಪಿಯಾಗಿ ಸೆಟ್ಲ್ ಆಗ್ತಿದ್ದೆ. ಯಾವಾಗ ಅವ್ರಿಗೆ ನನ್ನ ಬಗ್ಗೆ ನಿಜ ಗೊತ್ತಾಗುತ್ತೋ ಅವಾಗ ಅವ್ರನ್ನ ಸಾಯಿಸ್ಬಿಟ್ಟು ನೆಕ್ಸ್ಟ್ ಟಾರ್ಗೆಟಿಗೆ ಹೋಗ್ತಾ ಇದ್ದೆ. ಇದು ನನ್ನ ಸ್ಟೈಲು. ಗೋವಾ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಡವಟ್ ಆಗಿದ್ದಕ್ಕೆ ನಿನ್ನ ಹತ್ರ ಸಿಕ್ಕಾಕೊಂಡೆ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನ್ ನನಗೆ ಬರೀ ದುಡ್ಡಿರೋ ಅಕ್ಕನ್ ಮಾತ್ರ ತೋರಿಸಿಲ್ಲ, ದೊಡ್ಡ ಖಜಾನೆನೆ ತೋರಿಸ್ದೆ. ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಯಾಕೆ ಊರೂರಲ್ಲಿ ಇನ್ಮೇಲೆ ನಾನು ಲೈಫ್ ಲಾಂಗ್ ಇಲ್ಲೇ ಸೆಟ್ಲ್ ಆಗ್ತೀನಿ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಅನ್ಭವಿಸ್ಬೋದು ಅಂತ ನಿರ್ಧಾರ ಮಾಡಾಗಿದೆ. ಆದ್ರೆ ನನಗಿರೋ ಒಂದೇ ಒಂದು ಪ್ರಾಬ್ಲಮ್ಮು ನೀನು ಮತ್ತೆ ನಿನ್ನ ಹತ್ರ ಇರೋ ವಿಡಿಯೋ ಆಧಾರ. ಕಾರ್ಡ್ ಕಾರಣದಿಂದಾನೆ ನೀನ್ ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದೆ. ಇದು ನಿನ್ನ ಹೊಟ್ಟೆಲಿರೋ ಮ್ಯಾಟ್ರು ಮೊದಲೇ ಗೊತ್ತಾಗಿದ್ರೆ ಅವತ್ತೇ ನಿನ್ನ ಮುಗಿಸಿ ಹಂಗೆ ಹೋಗ್ತಾ ಇರ್ತಿದ್ದೆ. ಏನ್ ಹೇಳ್ದೆ? ನೀನ್ ಈ ಊರಿಗೆ ಬಂದಿದ್ದಕ್ಕೆ ಆಧಾರನೇ ಇಲ್ವಾ? ಹೇ ಬೇಬಿ, ನೀನ್ ಈ ಜಗತ್ತಲ್ಲಿರೋದಕ್ಕೆ ಆಧಾರನೇ ಇಲ್ದೇ ಇರೋ ತರ ಮಾಡ್ತೀನಿ ನೋಡು. ಸುಭದ್ರಾ, see you in hell. ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಸರ್. ಕಂಗ್ರಾಟ್ಸ್ ಸರ್. ಕಂಗ್ರಾಟ್ಸ್ ಸರ್. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ಸ್. ಏನಿದೆಲ್ಲ ಹೊಸದಾಗಿ? ಬಾ ಹೇಳ್ತೀನಿ. ಏನಿದು? ಓದು. ಇನ್ಮೇಲಿಂದ ನೀನು ಫ್ಯಾಕ್ಟರಿ ಮ್ಯಾನೇಜರ್ ಅಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್. ಲಕ್ಷ್ಮಿ ಎಸ್ಟೇಟ್ಸ್ಗೆ, ಅದರ ಎಲ್ಲ ಪ್ರಾಪರ್ಟೀಸ್ಗೆ ಇನ್ಮುಂದೆ ನೀನು ಒಬ್ಬ ಲೀಗಲ್ ವಾರಸ್ದಾರ. ಏನ್ ದಿಢೀರಂತ? ದಿಢೀರಂತಲ್ಲ, ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಯು ರೈಟ್ಲಿ ಡಿಸರ್ವ್ ದಿಸ್. ನಾನೇ ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೊಂಡೆ. ಕಂಗ್ರಾಟ್ಸ್. ಹಲೋ, ಸ್ವಲ್ಪ ಬೇಗ ಆಫೀಸಿಗೆ ಬರ್ತೀರಾ? ನೀನ್ ಕೂತಿರೋ ಈ ಜಾಗಕ್ಕೆ ಒಂದು ಪರಂಪರೆ ಇದೆ. ಅದಕ್ಕೆ ಯೋಗ್ಯತೆ ಅರ್ಹತೆ ಮಾತ್ರ ಸಾಲದು, ಒಳ್ಳೆ ಮನಸ್ಸು ಬೇಕು. ಅದು ನಿನ್ನಲ್ಲಿ ಜಾಸ್ತಿನೇ ಇದೆ. I'll be back. Yeah. Hello. ಕಂಪ್ನಿಗೆ ಲೀಗಲ್ ಅಡ್ವೈಸರ್. ಎಂಥ ಮೇಜರ್ ಡಿಸಿಷನ್ ಆದರೂ ಅವ್ರು ನಮ್ಮನ್ನ ಕೇಳದೆ ಮಾಡ್ತಿರ್ಲಿಲ್ಲ. ಆದರೆ ಈ ವಿಷಯದಲ್ಲಿ ನೀನು ತುಂಬ ಅವಸರ ಪಟ್ಟೆ ಅಮ್ಮ. ಅವ್ರು ಬಂದ 6 ತಿಂಗಳಾಯ್ತಷ್ಟೇ. ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ದೆ ಆಗ್ಲೇ. ಏನ್ ಹೇಳ್ತಿದ್ದೀರಾ?
ಹೀಸ್ ಮೈ ಹಸ್ಬೆಂಡ್. ಇದಕ್ಕಿಂತ ಇನ್ನೇನ್ ಬೇಕು? ಅಮ್ಮ, ಮದುವೆ ಅನ್ನೋದು ನಿನ್ನ ಪರ್ಸನಲ್ ವಿಷಯ, ಅದ್ರೊಳಗಡೆ ನಾನು ಎಂಟರ್ ಆಗ್ತಿಲ್ಲ. ಆದ್ರೆ ಇದು ಸಾವಿರಾರು ಕಾರ್ಮಿಕರ ಜೀವನದ ಪ್ರಶ್ನೆ. ನಮ್ಮನ್ನ ಕನ್ಸಲ್ಟ್ ಮಾಡದೆ ದಿಢೀರಂತ ಅವ್ರನ್ನ MD ಮಾಡಿದ್ಯಲ್ಲ, ಸರಿ, ಅದು ಬರೀ ಒಂದು ಪೋಸ್ಟ್. ಆದ್ರೆ ಎಲ್ಲ ಆಸ್ತಿಗೂ ಅವನು ಒಬ್ಬ ವಾರಸ್ದಾರ ಅನ್ನೋದು ನಮಗೆ ಯಾಕೋ ಸರಿ ಅನಿಸ್ತಿಲ್ಲಮ್ಮ. ಇಲ್ಲ ಅಂಕಲ್, ಇವತ್ ಮಾರ್ನಿಂಗ್ ನಡೆದಿದ್ ವಿಷಯ ಒಂದು ನಂಗೆ ತುಂಬಾ ಡಿಸ್ಟರ್ಬ್ ಮಾಡ್ತು. ಅದಕ್ಕೆ ಅಂತ ಒಂದ್ ಡಿಸಿಷನ್ ತಗೋಬೇಕಾಯ್ತು. ಅದಕ್ಕೆ ಯಾರಾದ್ರೂ ದಿಢೀರಂತ ಈ ತರ ನಿರ್ಧಾರ ತಗೋತಾರ? ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಬೋರ್ಡ್ ಮೀಟಿಂಗ್ ಮಾಡಿ ಎಲ್ಲರ ಒಪಿನಿಯನ್ ತಗೊಂಡು ಆಮೇಲೆ ಫೈನಲೈಸ್ ಮಾಡಬೇಕು. ನಿನಗೆ ಗೊತ್ತಿಲ್ವೇನಮ್ಮ, ಎಷ್ಟು ಬುದ್ಧಿವಂತೆ ನೀನು. ಸರಿ, ಡೋಂಟ್ ಮೇಕ್ ಇಟ್ ಅಫಿಷಿಯಲ್. ಆದ್ರೆ ಈಗ್ಲೇ ಹೋಗಿ ನೀನು MD ಅಲ್ಲ ಅಂತ ಹೇಳಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾನೆ. ಏನ್ ಮಾಡ್ಲಿ? ಹೀಗ್ ಮಾಡು, ಲೀಗಲ್ ಟ್ರಾನ್ಸ್ಫರ್ನ ಇವಾಗ ಮಾಡೋದ್ ಬೇಡ. ನಿನ್ನ ಆಸೆ ಆಗಿ ಅವ್ರೀಗ MD ಆಗೇ ಇರ್ಲಿ. ಅಟ್ಲೀಸ್ಟ್ ಈ ಪಾಯಿಂಟ್ ಅಲ್ಲಾದ್ರೂ ಅವ್ರು ಯಾರು ಏನು ಎತ್ತ ಅಂತ ಡೀಟೇಲ್ ಆಗಿ ವಿಚಾರಿಸಿ ಎಲ್ಲ ಸರಿಯಾಗಿದ್ರೆ ಆಮೇಲೆ ರಿಜಿಸ್ಟರ್ ಮಾಡ್ಕೊಡು. ಅಲ್ಲಿವರೆಗೂ ಯಾವುದೇ ಪೊಟೆನ್ಷಿಯಲ್ ಪವರ್ ಇಲ್ಲದೆ ಇರೋ ಒಂದು ರಬ್ಬರ್ ಸ್ಟ್ಯಾಂಪ್ ಅಷ್ಟೇ. ನಮಸ್ಕಾರ, ಕ್ಯೂ ನ್ಯೂಸ್ಗೆ ಸ್ವಾಗತ. ಬೇರೆ ಊರಿನಿಂದ ಬಂದ 3 ಜನ ಪ್ರವಾಸಿಗರು ಇಂದು ಮಧ್ಯಾಹ್ನ ಪಣಾಜೆಯಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾರೆ. ಇತ್ತೀಚೆಗೆ ಗೋವಾದಲ್ಲಿ ಈ ರೀತಿಯ ಕೊಲೆಗಳು ಹೆಚ್ಚಾಗುತ್ತಿವೆ. ಈ ಕುರಿತು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ SP ದೇಶ್ಮುಖ್ ರವರು ಹೀಗೆ ಹೇಳಿದ್ದಾರೆ. ಲವ್ಲಿ ಸ್ಪಾಟ್ ನ ಹುಡುಕೊಂಡು ಹೋಗುವಂತ ಕಪಲ್ಸ್, ಟೂರಿಸ್ಟ್ಗಳು ಇಂಥ ಕಲ್ಪ್ರಿಟ್ಸ್ಗೆ ಟಾರ್ಗೆಟ್. ಇಂಥ ಜಾಗ ಹೋಗ್ಬೇಡಿ ಅಂತ ಹೇಳಿ ಇವ್ರಿಗೆ ವಾರ್ನ್ ಮಾಡಿದೀವಿ. ಆದ್ರೆ ಇವ್ರು ಯಾರು ಕೇಳಲ್ಲ. ನಮ್ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ಆದ್ರೆ ಪಬ್ಲಿಕ್ ಕೂಡ ಕೋಆಪರೇಟ್ ಮಾಡಬೇಕು. ಆದಷ್ಟು ಬೇಗ ಕ್ರಿಮಿನಲ್ಸ್ ನಾವು ಹಿಡಿತೀವಿ. ಇದೇ ತರ ಒಬ್ಬ ಕೆಲವು ದಿನಗಳ ಹಿಂದೆ ಜಸ್ಸಿ ಫ್ಯಾಮಿಲಿನ ಕೊಂದು ಬ್ಲಾಸ್ಟ್ ಮಾಡಿ ಹೋದ. ಇಷ್ಟು ಬ್ರೂಟಲ್ ಆಗಿರೋ ಮರ್ಡರ್ ವಿಷಯನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಹೈ ಪ್ರೊಫೈಲ್ ಕೇಸ್ ಇದು. ವಿ ವಿಲ್ ಫೈಂಡ್ ಔಟ್ ಸೂನ್ ಅಂತ ಹೇಳಿ 6 ತಿಂಗಳಾಯ್ತು. ಏನ್ ಸ್ಟೆಪ್ಸ್ ತಗೊಂಡಿದ್ದೀರಾ? ಟೂರಿಸ್ಟ್ ಸ್ಪಾಟ್ ಮರ್ಡರ್ಗೂ ಮತ್ತೆ ಜೆಸ್ಸಿ ಫ್ಯಾಮಿಲಿ ಮರ್ಡರ್ಗೂ ಯಾವ ಸಂಬಂಧನೂ ಇಲ್ಲ. ಟೂರಿಸ್ಟ್ ಸ್ಪಾಟ್ ಮರ್ಡರ್ ನಡೆದಿರೋದು ಸೆಕ್ಸ್ಗೆ ಮತ್ತೆ ಡ್ರಗ್ಸ್ಗೆ. ಆದ್ರೆ ಇದು ಪ್ರೀ ಪ್ಲಾನ್ ಬ್ರೂಟಲ್ ಮರ್ಡರ್ ಮಾಡಿರೋದು ಜೆಸ್ಸಿ ಹಸ್ಬೆಂಡ್. ಅವ್ರ ಮೇಲೆ ಯಾವುದೇ ರೀತಿ ಸಂದೇಹ ಬರಬಾರ್ದು ಅಂತ ನ್ಯೂಸ್ ಪೇಪರ್ ಹುಡುಗನ ಸಾಯಿಸಿ ಅವನು ಅಂತ ನಂಬಿಸೋದಕ್ಕೆ ಆ ಬಾಡಿನಲ್ಲಿ ಇಟ್ಟಿದ್ದಾನೆ. ಇದನ್ ಬಿಟ್ಟು ಬೇರೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಅಂತ ನಾವು ತುಂಬಾ ಹುಡುಕ್ತಿದೀವಿ. ಹಾಗಾಗಿ ಕೊಲೆಗಾರ ತಾನು ತಪ್ಪಿಸ್ಕೊಂಡಿದೀನಿ ಅಂತ ಅನ್ಕೊಂಡಿರ್ಬೋದು. ಬಟ್ ನೌ ವಿ ಹ್ಯಾವ್ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್. ಕೊಲೆಗಾರ ಹೋದಂತ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆ ಕ್ಯಾಬ್ ಡ್ರೈವರ್ಗೆ ತಲೆಗೆ ಪೆಟ್ಟು ಬಿದ್ದು ಇಷ್ಟು ದಿನ ಮಾತಾಡೋಕಾಗದೆ ಕೋಮಾದಲ್ಲಿದ್ದ. ಈಗ ಅವ್ನು ಕೊಟ್ಟ ಕ್ಲೂಸ್ ಪ್ರಕಾರ ಕಾರ್ ಹತ್ತಿದ ವ್ಯಕ್ತಿನು ಮತ್ತೆ ಜೆಸ್ಸಿ ಮನೆಯಲ್ಲಿ ಕೊಲೆ ಮಾಡಿ ಆಚೆ ಬಂದಂತ ವ್ಯಕ್ತಿನು ಒಬ್ಬನೇ ಅಂತ ಕನ್ಫರ್ಮ್ ಆಗಿದೆ. ಅದು ಅಲ್ಲದೆ ಕೋಲ್ಕತ್ತಾದಲ್ಲಿ ಒಂದು ಫ್ಯಾಮಿಲಿ ಕೊಲೆ ಮಾಡಿರೋದು ಇವನೇ ಇರಬೇಕು ಅಂತ ಸಂಶಯ. ಯಾವ ಆಧಾರದ ಮೇಲೆ ಆ 2 ಕೊಲೆ ಮಾಡಿದ ಒಬ್ರೇ ಅಂತ ಹೇಳ್ತೀರಾ? ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇವರಿಬ್ಬರ ಟಾರ್ಗೆಟ್ ರಿಚ್ ಸಿಂಗಲ್ ಮದರ್. ಕೊಲೆ ಆದ್ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡಿ ಎಲ್ಲ ಎವಿಡೆನ್ಸ್ ನಾಶ ಮಾಡ್ತಿದ್ದಾರೆ. ಇಬ್ರು ಕೂಡ ತಮ್ಮ ಮುಖ ಗುರುತು ಯಾರಿಗೂ ಸಿಗಬಾರ್ದು ಅಂತ ಮಳೆನೇ ಇಲ್ದಿರೋ ದಿವಸ ಕೊಡೆ ಹಿಡ್ಕೊಂಡು ಓಡಾಡಿದ್ದಾರೆ. ಇಫ್ ಐ ಆಮ್ ರೈಟ್, ಇದು ಆತನ ಮೊದಲನೇ ಕೊಲೆ ಅಥವಾ 2ನೇ ಕೊಲೆ ಅಲ್ಲ. He must be a serial killer. ಸೀರಿಯಲ್ ಕಿಲ್ಲರ್ಸ್ 4 ತಿಂಗಳ ಮೇಲೆ ಸುಮ್ಮನೆ ಇರೋದಿಲ್ಲ. ಇಷ್ಟೊತ್ತಿಗಾಗಲೇ ಅವ್ನು ನೆಕ್ಸ್ಟ್ ಟಾರ್ಗೆಟ್ ನ ಫಿಕ್ಸ್ ಮಾಡಿರ್ತಾನೆ. ಎಲ್ಲ ಸ್ಟೇಟ್ಸ್ ಒಂದು ಸ್ಕೆಚ್ ಕಳಿಸಿದೀವಿ. ಈ ಸರಿ ಖಂಡಿತ ಎಲ್ಲಾದ್ರೂ ಸಿಕ್ಕಾಕೋತಾನೆ. His days are numbers. Mr. Arvind? Yes. You are under arrest.
ರಿಲ್ಯಾಕ್ಸ್ ಬಡಿ. ಯು ಗಾಟ್ ಸ್ಕೇರ್ಡ್ ಅಲ್ಲ? ಐ ಆಮ್ ವಿಜಯ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, OT, ಲಕ್ಷ್ಮಿ ಅವರ ಫ್ರೆಂಡ್. ನೈಸ್ ಟು ಮೀಟ್ ಯು. ಯುನೋ, ನಾನು ಲಕ್ಷ್ಮಿ ಮತ್ತೆ ಅಶೋಕ್, ಆಲ್ ಎಕ್ಸ್ ಫ್ರಮ್ ಒನ್ ಬ್ಯಾಸ್ಕೆಟ್. ಸಖತ್ತಾಗಿರೋ ಒಂದು ಗ್ರೂಪ್. ಚಿಕ್ಕೋರಿಂದ ಇಲ್ಲಿವರೆಗೂ ಫ್ರೆಂಡ್ಸ್, 26 years. ಆಮೇಲೆ ಚಿಕ್ಕ ಗ್ಯಾಪ್, ಡೆಪ್ಯುಟೇಷನ್ ಮೇಲೆ ಊಟಿ ಬಿಟ್ಟು ಹೋಗ್ಬೇಕಾಯ್ತು. ನೌ ಐ ಆಮ್ ಬ್ಯಾಕ್. ನೈಸ್ ಟು ಹ್ಯಾವ್ ಯು ಬ್ಯಾಕ್. ಥ್ಯಾಂಕ್ ಯು. ಯುನೋ, ಅಶೋಕ್ ಹೋದ್ಮೇಲಂತೂ ಲಕ್ಷ್ಮಿ ತುಂಬಾ ಡಿಪ್ರೆಸ್ ಆಗಿದ್ಲು. ಈಗ ಅವಳ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ ನಾನು. ಅದಕ್ಕೆ ಕಾರಣ ನೀವೇ ಅಂತ ಗೊತ್ತು. ಯೋ ಫ್ರಮ್ ಮುಂಬೈ. ಎಲ್ಲಿ ಓದಿದ್ದು? ಸ್ಟ್ಯಾಮ್ಫರ್ಡ್. ಆದ್ರೆ ಲಕ್ಷ್ಮಿ ನೀವು ಓದಿದ್ದು ಹಾರ್ವರ್ಡ್ ಅಂತ ಹೇಳಿದ್ದು. ಅದು UG, ಇದು PG. ಎಲ್ಲಿ ವರ್ಕ್ ಮಾಡ್ತಿದ್ರಿ? ಬಾರ್ಡಿಯಾ ಎಂಡೋವಾ. ಎಂಡೋವರ? ಅದು ಮುಚ್ಚೋಯ್ತಲ್ಲ. 2 ವರ್ಷ ಆಯ್ತು. 2 ವರ್ಷ ಏನ್ ಮಾಡ್ತಿದ್ರಿ? ಹಿಮಾಲಯಕ್ಕೆ ಹೋಗ್ಬಿಟ್ಟು ಮಂಜಿನ್ ಕೆತ್ತಿದ್ದೆ. ಏನ್ ಬ್ರದರ್, ನಿಮ್ ಫ್ರೆಂಡ್ ನನ್ನ ಇಂಟರ್ವ್ಯೂ ಮಾಡಿದ್ರು, ನೀವು ನೋಡಿದ್ರೆ ಇಂಟ್ರೋಗೇಷನ್ ಮಾಡ್ತೀರಾ? ನಿಮ್ ಗುಂಪೆಲ್ಲ ಹೀಗೇನಾ? ಓಕೆ, ಲೆಟ್ಸ್ ಕ್ಯಾಚ್ ಅಪ್ ಫಾರ್ ಅ ಡ್ರಿಂಕ್ ಸಮ್ ಟೈಮ್. ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಅಯ್ಯೋ ಪಾಪಿ, ಎಣ್ಣೆನೂ ಇಲ್ಲ, ದಮ್ಮೂ ಇಲ್ಲ, ಏನ್ ಕೆಟ್ಟ ಅಭ್ಯಾಸನೂ ಇಲ್ವಾ? ಸ್ವಲ್ಪ ಸುಳ್ಳು ಹೇಳ್ತೀನಿ. ನೈಸ್ ಒನ್. ಓಕೆ, ವಿಲ್ ಕ್ಯಾಚ್ ಅಪ್. ಜಾನ್, ಹೇ ಜಾನ್, ಎಷ್ಟ್ ಸಲ ಹೇಳಿದಿನೋ ನಿಂಗೆ ಕಾಫಿ ಕಪ್ ನ ಫೈಲ್ ಪಕ್ಕ ಇಡ್ಬೇಡ ಅಂತ? ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಲ್ಲ ನಿಂಗೆ, ಇಡಿಯಟ್. ಹೇ ಜಾನ್, ಜಾನ್ ಒಳ್ಳೆ ಹೆಸರಲ್ವಾ? ಮತ್ಯಾಕ್ ಅರವಿಂದ್ ಅಂತ ನಿನ್ ಹೆಸರನ್ನ ಬದಲಾಯಿಸ್ಕೊಂಡೆ? ನ್ಯೂಮರಾಲಜಿನಾ ಅಥವಾ ಆಸ್ಟ್ರಾಲಜಿನಾ? ಹೇಯ್, ಏನ್ ಬೊಗಳ್ತಿದೀಯಾ? ಬೋಗಳ್ತಾ ಇಲ್ಲ MD ಜಾನ್, ಸತ್ಯನ ಹೇಳ್ತಿದ್ದೀನಿ. ಜಾನ್ ಅಂದ್ರೆ ತಿರುಗ್ತ್ಯಾ, ಜಾನ್ ಅಂದ್ರೆ ನಡುಕ್ತ್ಯಾ. ಗೋವಾನಲ್ಲಿ ನಡೆದಿದ್ ಕೇಸ್ನ ಟಿವಿನಲ್ಲಿ ನೋಡಿ ಭಯಪಟ್ಟು ಟಾಟಾ ಎಂಪೆಕ್ಸಿ ಕೊಡ್ಬೇಕಾಗಿ ಚೆಕ್ ನಲ್ಲಿ ಅರವಿಂದ್ ಬದಲು ಜಾನ್ ಅಂತ ಕ್ಲಿಯರ್ ಆಗಿ ಸೈನ್ ಮಾಡಿದ್ಯಾ. ಫ್ರಾಡ್. ಯಾರೇ ಫ್ರಾಡು? ನೀನೇ ಕಣೋ. ಪೊಲೀಸ್ ನೋಡಿ ಅಷ್ಟು ಭಯ ಪಡ್ತಿದ್ದೆ. ನೀನ್ ಯಾರು? ತಪ್ಪು ಮಾಡಿದ್ರೆ ತಾನೇ ಭಯ ಪಡ್ಬೇಕು. ನಿನ್ನ ನೋಡ್ತಿದ್ರೆ ಯಾವ್ದೋ ದೊಡ್ಡ ತಪ್ಪೆ ಮಾಡಿದ್ಯಾ ಅನ್ಸತ್ತೆ. ಕುಡ್ದು ಬಂದಿದ್ಯಾ? ಓವರ್ ಆಗಿ ಮಾತಾಡ್ತಿದ್ಯಾ? MD ಹತ್ರ ಮಾತಾಡ್ತಿರೋದು ತೆಗ್ದಾಕ್ಬಿಡ್ತೀನಿ. ಅಯ್ಯೋ MD ಸರ್, ತೆಗ್ದಾಕ್ಬಿಡಿ ಸರ್, ಭಯ ಆಗ್ತಿದೆ ಅರವಿಂದ್ ಸರ್. ಸಾರಿ ಜಾನ್ ಸರ್. ಜಾನ್ ನನ್ ನಿಕ್ ನೇಮ್. ಓ, ನಿಕ್ ನೇಮ್ ಹೇಳಿದ ತಕ್ಷಣ ಭಯ ಪಡ್ಬಿಡ್ತ್ಯಾ? ನಿನ್ನೊಂದಿನ ಚರ್ಚಲ್ ನೋಡ್ದೆ, ಆಗ ನನ್ ಕೇರ್ ಮಾಡ್ಲಿಲ್ಲ. ಆದ್ರೆ ಮೇಡಮ್ ಈಗ ನೀನ್ ಕೊಟ್ಟ ಡೀಟೇಲ್ಸ್ ನೆಲ್ಲ ನೆಟ್ಟಲ್ಲಿ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಅರವಿಂದ್ ಅನ್ನೋ ಮಹಾನ್ ಹೆಸರೇ ಕಾಣ್ಲಿಲ್ಲ. ನಿನ್ ಕೊಟ್ಟ ಯಾವ ಡೀಟೇಲ್ಸ್ ಮ್ಯಾಚ್ ಆಗ್ಲಿಲ್ಲ. ಇಂಟರ್ವ್ಯೂನಲ್ಲಿ ಒಬ್ಬ ಹುಡುಗಿಗೆ ನಿನ್ ಕೆಲಸ ಕೊಡಿಸಿದಾಗ ನಿನ್ನ ಒಳ್ಳೆಯವನು ಅನ್ಕೊಂಡಿದ್ದೆ ಕಣೋ. ಆದ್ರೆ ಅಪ್ಲಿಕೇಶನ್ ಹಾಕ್ತೆ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಕುತ್ಕೊಂಡೆ ನೋಡು, ಆಗ ನೀನ್ ಕಿಲಾಡಿ ಅಂತ ನಂಗೆ ಗೊತ್ತಾಯ್ತು. ಡ್ರಾಮಾ ಮಾಡಿ ಮೇಡಮ್ ನ ಪಟಾಯಿಸ್ದಲ್ಲ, ಅದು ನಿನ್ ಮಾಸ್ಟರ್ ಪ್ಲಾನ್. ಆದ್ರೆ ಅವ್ರನ್ನೇ ತೆಗ್ದಾಕಿ ಅವ್ರ ಚೇರಲ್ಲೇ ನಿನ್ ಕುತ್ಕೊಂಡಲ್ಲ, ಅದೇ ಕಣೋ ನಿನ್ ಪ್ರಾಜೆಕ್ಟ್. ತುಂಬಾ ಕೆಟ್ಟವನ್ಗಿಂತ ನನ್ ಒಳ್ಳೆಯವನಂತ ತೋರ್ಸ್ಕೊಳ್ತಾನಲ್ಲ, ಅವ್ನ್ ತುಂಬಾ ಡೇಂಜರ್. ನೀನ್ ಡೇಂಜರ್ ಅಂತ ಗೊತ್ತು, ಆದ್ರೆ ಫ್ರಾಡ್ ಕ್ರಿಮಿನಲ್ ಅಂತ ಗೊತ್ತಿಲ್ಲ. ನಿನ್ ಬಗ್ಗೆ ಎಲ್ಲಾ ತಿಳ್ಕೋಬೇಕು ಅಂದ್ರೆ ನನ್ ಹತ್ರ ಇರೋ ಇದೊಂದು ಪ್ರೂಫ್ ಸಾಕು. ಏನು ನನ್ನ ಹಾಗೆ ಸಾಯಿಸ್ಬೇಕು ಅನ್ನಿಸ್ತಿದ್ಯಾ? ನನ್ ಒಂದ್ ಕೂದ್ಲು ಕೂಡ ನಿಂಗೆ ಕಿತ್ಕೊಳಕ್ಕಾಗಲ್ಲ. ಮಿಸ್ಟರ್ ಅರವಿಂದ್ ಅಲಿಯಾಸ್ ಮಿಸ್ಟರ್ ಜಾನ್, ಮಿಸ್ಟರ್ ಎಕ್ಸ್. ಸರಿ, ನಿನಗೆಷ್ಟು ಬೇಕು? ಟೂ ಸ್ಮಾರ್ಟ್. ಈವ್ನಿಂಗ್ ನಮ್ಮ ಮನೇಲಿ ಮೀಟ್ ಮಾಡೋಣವಾ? ನಿತ್ಯ, ಬಿಟ್ಟು ಕಮ್, ಇಟ್ಸ್ ಗೆಟಿಂಗ್ ಲೇಟ್. 6, 7, 8. ಹೇಳಿ ಪ್ರಕಾಶ್. ಮೇಡಮ್, ನೆನ್ನೆನೆ ಚೆಕ್ ಕಳಿಸ್ತೀನಿ ಅಂತ ಹೇಳಿದ್ರಿ, ಬಟ್ ಇನ್ನೂ ರಿಸೀವ್ ಆಗಿಲ್ಲ ಮೇಡಮ್. ಹೌದಾ? ಓಕೆ, ನಾನೇನು ಅಂತ ನೋಡ್ತೀನಿ. ಏನ್ ರಾಮನಾಥನ್, ಟಾಟಾ ಇನ್ ಟ್ಯಾಕ್ಸಿಗೆ ಇನ್ನೂ ಚೆಕ್ ಕಳಿಸ್ಲಿಲ್ವಾ? ನಾನು ನೆನ್ನೆನ ಡೈಸಿ ಹತ್ರ ಕೊಟ್ಟಿದ್ದೆ ಮೇಡಮ್. ಕೊಟ್ಟೆ ಅಂತ ಹೇಳಿದ್ರೆ ಮುಗಿತಾ? ಕ್ಲಿಯರ್ ಆಗಿದೆಯೋ ಅಂತ ಚೆಕ್ ಮಾಡಬಾರ್ದಾ? ಡೇಸಿನ ಕರೀರಿ. ಇವತ್ತು ಅವರು ಬಂದಿಲ್ಲ ಮೇಡಮ್, ಫೋನ್ ಸ್ವಿಚ್ಡ್ ಆಫ್. ಹಲೋ
ಡಿ.ಸಿ ಯಾವ್ದಾದ್ರು ಚೆಕ್ ಕೊಟ್ಲಾ? ನಿನ್ನೆನೆ ಸೈನ್ ಮಾಡ್ಕೊಟ್ನಲ್ಲ. ಅವಳ ಆಫೀಸಿಗೆ ಬಂದಿಲ್ವಂತೆ. ನಿನಗೇನಾದ್ರೂ ಹೇಳಿದ್ಲಾ? ನಿನ್ ಸೆಕ್ರೆಟರಿ ಅಲ್ವಾ, ನೀನ್ ಹೇಗೆ ವೀಕೆಂಡಲ್ಲಿ ಹೋಗಿ ಎಂಜಾಯ್ ಮಾಡ್ತೀಯೋ ಅವಳು ಹಾಗೆ ವೀಕೆಂಡ್ ಟ್ರಿಪ್ ಹೋಗಿರ್ಬೋದು. ಓಕೆ, ನಾನು ನೋಡ್ಕೋತೀನಿ. ನಾವೆಲ್ಲರೂ ಗೆಸ್ಟ್ ಹೌಸ್ಗೆ ಹೋಗ್ತಿದೀವಿ, ನೀನು ಅಲ್ಲಿಗೆ ಬಾ. ಓಕೆ, ಬಾಯ್. ಯಪ್ಪ, ಎಷ್ಟು ದೂರನಪ್ಪ ಅವಳ ಮನೆ. ಡೈಸಿ, ಡೈಸಿ ಮೇಡಮ್ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಡೈಸಿ, ಫೋನಮ್ಮ. ಹಲೋ. ಯಾವ ವಿಜಯ್? ಲಕ್ಷ್ಮಿ, ಒಂದು ಬ್ಯಾಡ್ ನ್ಯೂಸ್. ಡೈಸಿ ವಾಸ್ ಬ್ರೂಟ್ಲಿ ಮರ್ಡರ್ಡ್. ವಾಟ್? ನಿಜನೇ ಹೇಳ್ತಾ ಇದ್ದೀನಿ. ಅವಳ ಕೊಂದು ಮನೆ ಹತ್ರನೇ ಗುಂಡಿ ತೋಡಿ ಯಾರಿಗೂ ಗೊತ್ತಿಲ್ಲದೆ ಹೂತಾಕಿದ್ದಾರೆ. ಮನೇಲಿರೋ ಥಿಂಗ್ಸ್ ಎಲ್ಲ ಚಲಾಪಿಲಿ ಆಗಿದೆ. ಸೊ ಬಂದಿರೋನು ಅವಳ ಹತ್ರ ಏನೋ ಹುಡ್ಕೊಂಡೇ ಬಂದಿರ್ತಾನೆ. ಇಟ್ ಶುಡ್ ಬಿ ಸಮಥಿಂಗ್ ಪರ್ಸನಲ್. ನಿಜವಾಗ್ಲೂ ಅವಳಿಗೆ ಗೊತ್ತಿರೋನೇ ಆಗಿರ್ತಾನೆ. ಸಾಕಾಗಲ್ಲ. 10% ಅಷ್ಟೇನೆ. 5-10 ಬ್ರೋಕರ್ ತಗೊಳ್ಳೋದು. ನಾನು ಬ್ರೋಕರ್ ಅಲ್ಲ. ಓಕೆ, ನಿಂಗೊಂದು ಒಳ್ಳೆ ಆಫರ್ ಕೊಡ್ತೀನಿ. ನಿನ್ನ ಆಟದಲ್ಲಿ ನನ್ನೂ ಸೇರ್ಸ್ಕೋ. ಲೈಫಲ್ಲೂ ಬಿಸ್ನೆಸ್ ಅಲ್ಲೂ 50-50. ಓಕೆ ಅಂದ್ರೆ ಡೀಲು, ಇಲ್ಲ ಅಂದ್ರೆ ಜೈಲು. ಹೇಯ್, ಅದೆಲ್ಲ ಆಗಲ್ಲ. ಸರಿ, ಮೇಡಮ್ ಹತ್ರ ಹೇಳ್ತೀನಿ. ಚೆಕ್ಕು ಎಲ್ಲಿ? ಹೇಳೋದಿಲ್ಲ ಕಣೋ. ಬಾರೋ ಬಾರೋ. ನಾನೇ ತಗೋತೀನಿ. ನೀನ್ ಇದನ್ನೆಲ್ಲ ತಡ್ಕೊಳ್ಳಲ್ಲ ಅಂತ ಕೇಳೋದೇ ಇಲ್ಲ.
ಅರವಿಂದ್ ಪ್ಲೀಸ್ ಕರ್ಕೊಂಡೋಗಿದ್ದೆ ಪ್ಲೀಸ್ ಪ್ಲೀಸ್ ಎವಿಡೆನ್ಸ್ ನೋ. ಮೋಟಿವ್ ಏನಿರ್ಬೋದು? ಬೇರೆ ಏನ್ ಮೋಟಿವ್ ಇರುತ್ತೆ? ಡೈಸಿಗೆ 28 ವರ್ಷ, ಚೆನ್ನಾಗಿದ್ದಾಳೆ, ಸಿಂಗಲ್, ಅನ್ಮ್ಯಾರಿಡ್. ವಾಟ್ ಯು ಥಿಂಕ್? ಹೀಗೆ ನಡೆದಿರ್ಬೋದು. ಪ್ರೀತಿ, ಕಾಮ, ಆಸೆ ಇದರಲ್ಲಿ ಏನಾದ್ರೂ ಒಂದಾಗಿರ್ಬೋದು. ಯಾವನೋ ಡೈಸಿ ಹತ್ರ ಸೆಕ್ಸ್ಗೋ ಅಥವಾ ಲವ್ಗೋ ಪ್ರಪೋಸ್ ಮಾಡಿರ್ತಾನೆ. ಅವಳು ಬೇಡ ಅಂದಿರ್ಬೋದು. ಡೈಸಿ ಅವನಿಗೆ ಅವಮಾನ ಮಾಡಿರ್ಬೋದು. ಅದರಿಂದ ಕೋಪ ಬಂದವನು ಆ ಕೋಪದಲ್ಲಿ ಇವಳನ್ನ ಕೊಲೆ ಮಾಡಿ ಇಲ್ಲಿ ಹೂತಾಕಿರ್ತಾನೆ. ಆಗಿರ್ಬೋದು. ನಿಮ್ ಪ್ರಿಡಿಕ್ಷನ್ 100% ಕರೆಕ್ಟ್ ಆಗಿದೆ ಅನ್ಕೋತೀನಿ. ಬೇರೆ ಕಾರಣ ಕೂಡ ಆಗಿರ್ಬೋದು. ಡೈಸಿ ಬಂದಿರೋನ್ ಜೊತೆ ಸೇರ್ಕೊಂಡು ಯಾವುದೋ ಒಂದು ದೊಡ್ಡ ಕ್ರೈಮ್ನಲ್ಲಿ ಇನ್ವಾಲ್ವ್ ಕೂಡ ಆಗಿರ್ಬೋದು. ಅದರ ಸಂಬಂಧವಾಗಿ ಇಬ್ರಿಗೂ ಮಾತಿಗೆ ಮಾತು ಬೆಳೆದು ಡೈಸಿ ಅವನಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳನ್ನ ಇಲ್ಲೇ ಕೊಲೆ ಮಾಡಿರ್ಬೋದು. ಅದ್ಯಾರಿರ್ಬೋದು? ಬೇರೆ ಯಾರಾಗಿರ್ತಾರೆ? ಇವಳನ್ನ ಕೊಲ್ಲೋದಕ್ಕೆ ಪಾಕಿಸ್ತಾನದಿಂದ ಉಗ್ರಗಾಮಿನ ಬರ್ತಾನೆ. ಇಲ್ಲಿಂದ 6 ಕಿಲೋಮೀಟರ್ಸ್ ರೇಡಿಯಸ್ ಒಳಗೇನೆ ಆ ಕೊಲೆಗಾರ ಇದ್ದಾನೆ. ಇನ್ನು 48 ಗಂಟೆ ಒಳಗೆ ನಾನು ಅವನ್ನ ಹಿಡಿದಾಕ್ತೀನಿ. 48 hours. ನೀನು ಅವ್ರನ್ನ ಹಿಡಿದ್ಮೇಲೆ ನನಗೆ ಹೇಳು ವಿಜಯ್, ನಾನು ಅವನನ್ನು ನೋಡಬೇಕು. ಡೈಸಿ ವಾಸ್ ನಾಟ್ ಜಸ್ಟ್ ಅ ಸ್ಟಾಫ್, ಶಿ ವಾಸ್ ಪಾರ್ಟ್ ಆಫ್ ಅ ಫ್ಯಾಮಿಲಿ. ಪ್ಲೀಸ್ ಡೂ ದ ನೀಡ್ಫುಲ್. ಯಾ. ವಾಟ್? ಈ ಚೆಕ್ ಆ ಹುಡುಗಿ ಪಾಕೆಟ್ ಅಲ್ಲಿ ಸಿಕ್ತು. ಸಿಗ್ನೇಚರ್ ಕ್ಲಿಯರ್ ಆಗಿಲ್ಲ. ಲಕ್ಷ್ಮಿ ಎಸ್ಟೇಟ್ ಚೆಕ್. ಈ ಚೆಕ್ ನ ಯಾಕೆ ಅವಳು ಪಾಕೆಟ್ ಅಲ್ಲಿ ಬಚ್ಚಿಟ್ಕೊಂಡಿದ್ಲು? ದಿಸ್ ವಿಲ್ ಲೀಡ್ ಟು ದ ಕಿಲ್ಲರ್. ಸೆಂಡ್ ಟು ದ ಫಾರೆನ್ಸಿಕ್. ಓಕೆ ಸರ್. ಸರ್, ಇದು ಚೆಕ್ನ ಒರಿಜಿನಲ್ ಕಂಡೀಷನ್ ನೋಡ್ತಿದ್ದೀರಲ್ಲ. ಸಿಗ್ನೇಚರ್ನ ರಿಟ್ರೀವ್ ಮಾಡಿದೀವಿ. ಜಾನ್ ಅಂತ ಸಿಗ್ನೇಚರ್ ಮಾಡಿದ್ದಾರೆ. ಜಾನ್? ಹೂ ಇಸ್ ಜಾನ್? ಇಲ್ಲಿ ಜಾನ್ ಅಂತ ಯಾರಾದ್ರೂ ಇದ್ದಾರಾ? ಇದಾನೆ ಸರ್, ಟೀ ಕೊಡ ಹುಡುಗ. ಸರ್ ನಾನೇ ಸರ್ ಜಾನು. ಡೈಸಿ ಹಣದಾಸೆ ಇದ್ದೋಳು ಸರ್. ತುಂಬಾ ಒಳ್ಳೆ ಹುಡುಗಿ ಸರ್. ಬಾಯ್ ಬಡ್ಕಿ ಸರ್. ಹೊರದೇಶಕ್ಕೂ ಕೆಲಸ ಮಾಡಬೇಕು, ಲಕ್ಸುರಿಯಾಗಿ ಬದುಕಬೇಕು ಅನ್ನೋದೇ ಸರ್ ಅವಳ ಆಸೆ. ತುಂಬಾ ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಿದ್ದಾಳೆ. ಮೇಡಮ್ಗೆ ಎಲ್ಲಾನು ಅವಳೇ ಸರ್. ಮೇಡಮ್ ಮಾಡೋತ್ರ ಎಲ್ಲ ಹಾಗೆ ಮಾಡ್ತಾಳೆ ಸರ್. ಅವ್ರು ಇಲ್ದಿರೋ ಟೈಮಲ್ಲಿ ಅವ್ರ ಸೀಟಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಅರವಿಂದ್ ಸರ್ ಮೇಲೆ ಅವಳಿಗೊಂದು ಕಣ್ಣಿತ್ತು ಸರ್. ಹೇಯ್, ನನಗೆ ಆ ವಿಷಯ ಬೇಡ. ಚೆಕ್ಗೆಲ್ಲ ಯಾರು ಸೈನ್ ಹಾಕ್ತಾರೆ? 1 ಲಕ್ಷದವರೆಗೂ ನನಗ್ ಪವರ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇದ್ರೆ ಒಂದು ಲಕ್ಷ್ಮಿ ಮೇಡಮ್, ಈಗ MD ಅರವಿಂದ್ ಸರ್. ಈ 1 ವೀಕಲ್ಲಿ ಟಾಟಾ ಇಂಪೆಕ್ಸ್ಗೆ ಚೆಕ್ ಇಶ್ಯೂ ಆಗಿದೆಯಾ? ಹೌದು ಸರ್. 70 lakhs ಪೇಮೆಂಟ್ ಡೈಸಿ ಹತ್ರ ಕೊಟ್ಟು MD ಹತ್ರ ಸೈನ್ ಮಾಡಿಸಿ ಡಿಸ್ಪ್ಯಾಚ್ ಮಾಡು ಅಂತ ಹೇಳಿದ್ದೆ. ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ಚೆಕ್ ಮಿಸ್ಸಿಂಗ್ ಸರ್. ಚೆಕ್ ಕ್ಲಿಯರ್ ಆಗಿಲ್ದೇ ಇರೋದ್ರಿಂದ ಮೇಡಮ್ ಕೂಡ ತುಂಬಾ ಟೆನ್ಷನ್ ಆಗಿದ್ದಾರೆ ಸರ್. ನಿಮ್ MD ಸೈನ್ ಮಾಡಿರೋ ರೆಫರೆನ್ಸ್ ಏನಾದ್ರೂ ಇದೆಯಾ? ಯಾಕೆ ಸರ್, ಏನಾದ್ರೂ ಸಮಸ್ಯೆನಾ? ಒಂದು ಚಿಕ್ಕ ವೆರಿಫಿಕೇಶನ್ಗೋಸ್ಕರ ನಾನು ಲಕ್ಷ್ಮಿ ಹತ್ರ ಮಾತಾಡ್ತೀನಿ. ಕೊಡ್ತೀನಿ ಸರ್. ಸರ್ ಸರ್ ಸೇಮ್ ಸ್ಟೈಲ್, ಸೇಮ್ ಸ್ಟ್ರೋಕ್, 2 ಸಿಗ್ನೇಚರ್ ಒಂದೇ ತರ ಇದೆ. ಒಪ್ಪಣೆ ಮಾಡಿರೋದು. ಪಿಕಪ್ ಎಮರ್ಜೆನ್ಸಿ ಇದೆ. ಹೇಳು ವಿಜಯ್. ಎಲ್ರು ಎಲ್ಲೋಗಿದ್ದೀರಾ? ಮನೇಲೂ ಇಲ್ಲ,
ಆಫೀಸಲ್ಲೂ ಇಲ್ಲ, ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಯಾಕೆ ಯಾಕೆ ಇಷ್ಟೊಂದು ಟೆನ್ಷನ್? ವೀಕೆಂಡ್ ಅಂತ ಎಲ್ಲರೂ ಗೆಸ್ಟ್ ಹೌಸ್ ಬಂದಿದ್ದೀವಿ. ಓಕೆ, ವೇರ್ ಇಸ್ ಅರವಿಂದ್? ಯಾಕೆ ಇಲ್ಲೇ ಇದ್ದಾರೆ? ಏನಾಯ್ತು? ಅರವಿಂದ್ಗೆ ಗೊತ್ತಾಗ್ದ ಹಾಗೆ ಸ್ವಲ್ಪ ಆಚೆ ಬಂದು ಮಾತಾಡು. ನಾವು ಮಾತಾಡೋದು ಅವನಿಗೆ ಕೇಳಿಸ್ಬಾರ್ದು. ಏನಾಯ್ತು? ಡೈಸಿ ಬಾಡಿನ ಚೆಕ್ ಮಾಡಿದಾಗ ಅವಳ ಪಾಕೆಟ್ ಅಲ್ಲಿ ನಿಮ್ ಕಂಪ್ನಿದು 70 lakhs ಚೆಕ್ ಇತ್ತು. ಅದ್ರ ಮೇಲೆ ಜಾನ್ ಅಂತ ಸಿಗ್ನೇಚರ್ ಇತ್ತು. ಜಾನಾ? ಎಸ್. ಅವನ್ ಯಾಕೆ ಸೈನ್ ಮಾಡಿದಾನೆ? ಇದನ್ನ ಅವನ್ ಸೈನ್ ಮಾಡಿಲ್ಲ, ಅರವಿಂದೇ ಜಾನ್ ಅಂತ ಸೈನ್ ಮಾಡಿರೋದು. ಅರವಿಂದ್ ಯಾಕೆ ಜಾನ್ ಅಂತ ಸೈನ್ ಮಾಡ್ತಾನೆ? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಆದ್ರೆ ಡೈಸಿ ಮರ್ಡರ್ಗೂ ಅರವಿಂದ್ಗೂ ಏನೋ ಒಂದು ಸಂಬಂಧ ಇದೆ. ಏನೋ ಹೇಳ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಿ. ಛೇ, ಹಾಗೆಲ್ಲ ಏನೂ ಇರಲ್ಲ. ಬೇಕು ಅಂದ್ರೆ ಅರವಿಂದ್ನೇ ಕೇಳಣ್ವಾ? ಬೇಡ ಬೇಡ ಬೇಡ, ನಾನೇ ಬಂದು ಕೇಳ್ತೀನಿ. ನಿನಗೇನು ಗೊತ್ತಿಲ್ದಿರೋ ಹಾಗೆ ಸುಮ್ಮನೆ ಇದ್ಬಿಡು, ಓಕೆನಾ? ಅರವಿಂದ್ ಆಚೆ ಹೋಗ್ತಾರಾಗ ನೋಡ್ಕೋ. ಲಕ್ಷ್ಮಿ, ನನಗೆ ಅರವಿಂದ್ ಮೇಲೆ ಡೌಟ್ ಇದೆ. ನಾನೇ ಬಂದು ಕ್ಲಿಯರ್ ಮಾಡ್ಕೊತೀನಿ. ಇನ್ 1 hour ನಾನೆಲ್ಲಿ ಬರ್ತೀನಿ, ಓಕೆ? ಚೆನ್ನಾಗಿ ನುಡಿಸ್ತೀಯಾ? ಎಲ್ಲಿ ಕಲ್ತ್ಕೊಂಡೆ? ಚರ್ಚ್ ಅಲ್ಲ, ಚರ್ಚಲ್ಲಿ ನನ್ನ ಫ್ರೆಂಡ್ ಒಬ್ಬ ನುಡಿಸ್ತಾನೆ, ಅವನಿಂದ ಕಲ್ತ್ಕೊಂಡೆ. ಅರವಿಂದ್ ಸರ್ನ ಚರ್ಚಲ್ಲಿ ನೋಡ್ದೆ. ಅವ್ರು ಕ್ರಿಶ್ಚಿಯನ್ ಮೇಡಮ್? ಯಾಕೆ ಚರ್ಚ್ ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಹೋಗ್ಬೇಕಾ? ಹೋಗಿ ಕೆಲಸ ನೋಡ್ಕೊ. ತಗೋ. ನಿತ್ಯ, ಬಂದೆ ಅಕ್ಕ. ನಾನಿಲ್ಲಿರ್ಬೇಕಾದ್ರೆ ಫೋನ್ ನೋಡ್ತಿದ್ಯಲ್ಲ. ಏನಕ್ಕ? ಮಗುನ ರೂಮಲ್ಲಿ ಮಲ್ಗ್ಸು. ಸರಿ. ಯಾಕೆ? ಇಲ್ಲೇ ಇರ್ಲಿ ಬಿಡು. ನಮಗೆ ಪ್ರೈವಸಿ ಬೇಡ್ವಾ? ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮೂಡಲ್ಲಿ ಇರೋ ಹಾಗಿದೆಯಾ? ಯಾಕೆ ಇರ್ಬಾರ್ದಾ? ನನಗೆ ಯಾಕೋ ತಲೆ ನೋವ್ತಿದೆ. ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗ್ಬೋದು. ಟ್ಯಾಬ್ಲೆಟ್ ಇದೆಯಾ? ಬೆಡ್ರೂಮ್ ಅಲ್ಲಿದೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ಇಲ್ಲ ಇಲ್ಲ, ನಾನೇ ಹೋಗಿ ತಗೋತೀನಿ. ಅದಕ್ಕೂ ಮುಂಚೆ ನಿನ್ ಕೈಯಾರೆ ಒಂದು ಕಾಫಿ, ಆಮೇಲೆ ರೊಮ್ಯಾನ್ಸ್. ಶ್ಯೂರ್, ಐಲ್ ಬಿ ಬ್ಯಾಕ್ 5 minutes. ಅರವಿಂದ್, ನಿನ್ ಕಾಫಿ. ಅರವಿಂದ್, ಏನ್ ಮಾಡ್ತಿದ್ಯಾ? ಭಯ ಪಡಬೇಡ, ಇದು ವಿಷದ ಇಂಜೆಕ್ಷನ್ ಅಲ್ಲ,
ಇಟ್ಸ್ ಫಾರ್ ಪಾರ್ಷಿಯಲ್ ನಮ್ನೆಸ್. ನಿನ್ನ ಕಣ್ ಕೆಳಗಡೆಯಿಂದ ಯಾವ ಶಕ್ತಿನೂ ಇರಲ್ಲ. 1 ಗಂಟೆ ಅಷ್ಟೇ. ನಾನು ತುಂಬಾ ಒಳ್ಳೆಯವನಾಗಿ ಯಾವ ಫ್ಯಾಮಿಲಿ ಜೊತೆನೂ 1 ವರ್ಷದ ಮೇಲೆ ಇರಲ್ಲ. ನನ್ನ ಮೇಲೆ ಸ್ವಲ್ಪ ಡೌಟ್ ಬಂದ್ರು ಅವ್ರನ್ನೆಲ್ಲಾರನ್ನೂ ಸಾಯಿಸಿ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಹುಡ್ಕೊಂಡು ಅಲೆಮಾರಿ ತರ ಊರೂರ್ ಸುತ್ತಾನೆ ಇರ್ತೀನಿ. ನನಗ್ ಬೇಕಾಗಿರೋದು ಹಣ ಹಣ ಹಣ, ಅಲ್ಟಿಮೇಟ್ ಆಗಿ ಹಣ. ನಿನಗೊಂದು ವಿಷಯ ಗೊತ್ತಾ? ಆ ಮ್ಯಾಟ್ರಿಮನಿ ಆಡ್ ನೋಡ್ಕೊಂಡೆಲ್ಲ ನಾನು ಇಲ್ಲಿಗೆ ಬರ್ಲಿಲ್ಲ. ನನ್ನಿಲ್ಲಿ ಕಳ್ಸಿದ್ದೆ ನಿನ್ ತಂಗಿ ಸುಭದ್ರ. ನಿನ್ನ ಹತ್ರ ಇರೋ ಅಷ್ಟು ದುಡ್ಡನ್ನು ದೋಚ್ಕೋಬಾ ಅಂತ ಸ್ಕೆಚ್ ಹಾಕಿ ಕೊಟ್ಟಿದ್ದೆ. ಅವಳು ಬ್ಲಡಿ ಬ್ಲ್ಯಾಕ್ ಮೇಲರ್. ಅವಳು ಹೇಳಿದ್ನೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಲ್ಲೇನೆ ನಾನಿಲ್ಲಿಗೆ ಬಂದೆ. ಆದ್ರೆ ನಿನ್ನ ಹತ್ರ ಇರೋ ದುಡ್ಡನ್ನೆಲ್ಲ ನೋಡಿದ್ಮೇಲೆ ಇಲ್ಲೇ ಸೆಟ್ಲ್ ಆಗ್ಬೋಣ ಅಂದ್ಕೊಂಡೆ. ಒಂದೇ ಒಂದು ಸೈನಿಂದ ನನ್ನ ಪ್ಲಾನೇ ಉಲ್ಟಾ ಆಗತ್ತೆ ಅಂತ ಸ್ವಲ್ಪ ಕೂಡ ಯೋಚಿಸಿರ್ಲಿಲ್ಲ. ಆದ್ರೆ ಡೇಸಿ ಕಂಡಿಡ್ದ್ಬಿಟ್ಲು, ಮುಗಿಸ್ಬಿಟ್ಟೆ. ಯಾರಿಗೂ ಗೊತ್ತಾಗದೇ ಇರೋ ತರ ಗುಂಡಿಲ್ ಮುಚ್ಚಾಕಿದ್ದೆ. ಸ್ವಲ್ಪ ದಿನ ಕೊಲೆನೇ ಮಾಡ್ದೆ, ಹ್ಯಾಪಿಯಾಗಿದ್ದೆ. ಈ ಸೊತ್ತನ್ನೆಲ್ಲ ರಾಜನ್ ತರ ಅನುಭವಿಸ್ಬೇಕು ಅನ್ಕೊಂಡೆ. ಆದ್ರೆ ಸುಭದ್ರ ಜೀವಂತವಾಗಿದ್ರೆ ಇದು ನಡೆಯಲ್ಲ ಅಂತ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ. ನಿಮ್ ಎಸ್ಟೇಟ್ ಅಲ್ಲಿ ಹುಲಿ ಹಿಡಿಯಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಲ್ಲ, ಸುಭದ್ರನ ಗೂಡಲಾಕಿ ಆ ಹುಲಿ ಹಿಡಿದೆ. ಹೇ ಬೇಬಿ, ಐ ಆಮ್ ಕಮಿಂಗ್. I'll be back. ಯಾಕೆ ಭಯ ಪಡ್ತಿದ್ಯಾ? ನಾನಿಲ್ಲಿ ಇರೋದಕ್ಕೆ ಕಾರಣನೇ ನೀನು. ನನ್ನ ನಿಜವಾಗ್ಲೂ ಫುಲ್ ನಂಬಿದ್ದು ನೀನೇ ಅಲ್ವಾ? ಏನ್ ಮಾಡೋದು? ನಿನ್ನೂ ಇಲ್ದೇ ಇರೋ ತರ ಮಾಡಿದ್ರೇನೆ ನಾನ್ ಬದುಕೋಕಾಗ.
ನಿತ್ಯ, ಅರವಿಂದ್ ನಮ್ಮ 3 ಜನನ ಕೊಲ್ಲೋದಕ್ಕೆ ಮನೆಯೊಳಗೆ ಹೊಲೆ ಬಿಟ್ಟಿದ್ದಾನೆ. ಅದು ಕಿಚನ್. ಇವಾಗ ಏನ್ ಮಾಡೋದು? ಪೊಲೀಸಿಗೆ ಫೋನ್ ಮಾಡೋಣ. ಸರಿ, ಕಿಚನ್ ಹೋಗ್ಬಿಡ್ತೀನಿ. ಲಾಕ್ ಮಾಡಿದ್ದಾನೆ. ಈ ಹುಲಿಯಿಂದ ಹೇಗಾದ್ರೂ ನಾವು ತಪ್ಪಿಸ್ಕೋಬೇಕು. ಖಂಡಿತ ಸಿಕ್ಕಾಕೊಳ್ತೀವಿ. ನಾನು ಹೋಗಿ ಬೇಗ ಡೋರ್ ಓಪನ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಇರೋಕೆ, ಎಲ್ಲೋ ಹೋಗ್ಬೇಡ.
ಲಕ್ಷ್ಮಿ ಲಕ್ಷ್ಮಿ ನಿತ್ಯ ನಿತ್ಯ ಅರವಿಂದ್ ಲಕ್ಷ್ಮಿ ಏನಾಯ್ತು ಲಕ್ಷ್ಮಿ ನನ್ಗೇನು ಕೇಳಿಸ್ತಿಲ್ಲ ಎಲ್ಲ ಬಾಗ್ಲನ್ನು ಲಾಕ್ ಮಾಡಿದ್ದಾನೆ ಪ್ಲೀಸ್ ನಮ್ಮನ್ನ ಕಾಪಾಡು ಪ್ಲೀಸ್ ಅರವಿಂದ್ ಎಲ್ಲಿ ಲಕ್ಷ್ಮಿ ಜಲ್ದಿ ಲಕ್ಷ್ಮಿ ಅರವಿಂದ್ ಎಲ್ಲಿ ವಿಜಯ್ ನಿನ್ನ ಹಿಂದೆ ನೋಡು Yeah.
ನಿತ್ಯ ಮಿಟ್ಟುನ ಕರ್ಕೊಂಡು ಹೋಗು.
ನಿನ್ನ. ಅದು ನಿನ್ ತಪ್ಪು, ಆದ್ರೆ ಇದೇ ನನ್ನ ಕ್ಯಾರೆಕ್ಟ್ರು, ಅದು ಚೇಂಜ್ ಆಗಲ್ಲ. ಐ ಆಮ್ ಸಾರಿ. ಬಿಡ್ಬೇಡ ಅಕ್ಕ, ನನ್ ಬಿಟ್ಬಿಡಿ. ಇನ್ಯಾವತ್ತು ನಾನು ನಿಮ್ ಲೈಫಲ್ಲಿ ಬರಲ್ಲ, ಎಲ್ಲಾದ್ರೂ ದೂರ ಹೋಗ್ತೀನಿ. ಹೋಗಿ ಇನ್ನೊಂದು ಕುಟುಂಬ ನಾಶ ಮಾಡ್ತೀಯ. ಮೃಗ ಕೂಡ ಹಸುವಾದ್ರೆ ಮಾತ್ರ ಬೇಟೆ ಆಡುತ್ತೆ, ಆದ್ರೆ ನಿಮ್ಮಂತ ಮನುಷ್ಯರು ದುರಾಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ. ನಿಮ್ಮಂತವ್ರು ಜೀವಂತವಾಗಿರ್ಬಾರ್ದು.